ಓಕೆ ಅದನ್ನ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಓಕೆ ಸರ್. ಸ್ಕ್ರೀನ್ ಶೇರ್ ಮಾಡ್ತೀನಿ ನಾನು. ಓಕೆ. ಆಮೇಲೆ ಇದ್ರ ಬಗ್ಗೆ ಏನಾದ್ರು ನೋಡಿದ್ರಾ? ಹರ ಮತ್ತೆ ಅಸಿಲ್ ಅಂದ್ರೆ ಏನು ಅಂತ ಎಲ್ಲ? ಸರ್ ಹರ ಬಗ್ಗೆ ಸ್ವಲ್ಪ ನೋಡಿದೆ. ಹಾ ಅದು ಅಷ್ಟೊಂದು ಅರ್ಥ ಆಗ್ಲಿಲ್ಲ. ಒಂದ್ ಸ್ವಲ್ಪ ನೀವು ಓಕೆ. ಎಕ್ಸ್ಪ್ಲೇನ್. DFM ಏನಾದ್ರು ಕಂಪೇರ್ ಮಾಡಿದ್ರಾ? ಅದು ಕಂಪೇರ್ ಅಂದ್ರೆ DFML ಇರೋದೇ ಸ್ವಲ್ಪ ಹೇಳಿದ್ರು ಅದ್ರಲ್ಲೂ. ಹಾ ಏನಂತ ಅಂದ್ರೆ ಅರ್ಥ ಆಯ್ತು ನಿಮ್ಗೆ? ಸರ್ ಅಂದ್ರೆ ಇದು ಒಂದು ಅಂದ್ರೆ ಒಂದು ಪ್ರಾಡಕ್ಟ್ ನ ಅಂದ್ರೆ ಯಾವ ತರ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಅದ್ರಲ್ಲಿ. ಅಂದ್ರೆ ಪ್ರಾಡಕ್ಟ್ ಅನ್ನು ಕ್ವಾಲಿಟಿ ಅನ್ನೋದು ಯಾವ ತರ ಪ್ರಾಡಕ್ಟ್ ಕ್ವಾಲಿಟಿ ಇರಬೇಕು, ಯಾವ ತರ ಮಾಡಬೇಕು. ಓಕೆ ಓಕೆ. ಅದ್ ಬಿಟ್ಟು ಅದು ಇನ್ನೇನಾದ್ರು ಗೊತ್ತಾಯ್ತಾ? ಇಲ್ಲ ಸರ್, ಅದೊಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಅದಕ್ಕೆ ನಾನು ಸುಮ್ಮನೆ ಇದೆ ಅದು. ಓಕೆ ಓಕೆ. ಹರ ಅಂದ್ರೆ ಫುಲ್ ಫಾರ್ಮ್ ಆದ್ರೂ ನೋಡಿದ್ರಾ ಯಾವ್ದಾದ್ರಲ್ಲಾದ್ರೂ? ಹರ ಹಾ ಇಲ್ಲ ಸರ್. ಓಕೆ ಓಕೆ. ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಲ್ವಾ? ಮಾಡಿದ್ದೀರಾ? ಹರ ಅಂತ ಸುಮ್ಮನೆ ಟೈಪ್ ಮಾಡಿದ್ರೆ ಓಕೆ. ಏನಂತ ಕೊಡುತ್ತೆ? ಹಜಾರ್ಡ್ ಅನಾಲಿಸಿಸ್ ಅಂಡ್ ರಿಸ್ಕ್ ಅಸೆಸ್ಮೆಂಟ್ ಅಂತ. ಓಕೆನಾ? ಹಜಾರ್ಡ್ ಅಂದ್ರೆ ಏನು? ಹಜಾರ್ಡ್ ಅಂತ ಅಂದ್ರೆ ಡೇಂಜರಸ್ ಅಂತ. ಡೇಂಜರ್ ಅಲ್ವಾ? ಓಕೆ. ನೆನ್ನೆ ಇಲ್ಲಿವರೆಗೂ ಕವರ್ ಮಾಡಿದ್ವಿ. ಓಕೆನಾ? ಸರ್ ಅದು ನೆನ್ನೆ PPT ಶೇರ್ ಕಳಿಸ್ಲಿಲ್ಲ, ಯಾಕಂದ್ರೆ ಇದು ಇನ್ಕಂಪ್ಲೀಟ್ ಇತ್ತು, ಅದಕ್ಕೆ ನಾನು ಇನ್ನು ಅಪ್ಡೇಟ್ ಮಾಡ್ತಿದ್ದೆ. ಕಳಿಸ್ತೀನಿ ತಗೊಳ್ಳಿ ಇವತ್ತು ನಾನು ನಿಮ್ಗೆ. ಓಕೆ. ಏನ್ ನಿಮ್ಗೆ ಇದು ಜನರಿಕ್ ಇದೆ, ಇದು ಕಳಿಸ್ತೀನಿ ನಾನು ನಿಮ್ಗೆ. ಏನಕ್ಕಂದ್ರೆ ಇದು ಗೊತ್ತಿದ್ರೆ ನಿಮ್ಗೆ ಯೂಶುವಲಿ ಹರ ಮತ್ತೆ ಅಸಿಲ್ಲು ಇವೆಲ್ಲ ಟರ್ಮಿನಾಲಜೀಸ್ ಆಟೋಮೋಟಿವ್ ನಲ್ಲಿ ಮಾತ್ರ ಯೂಸ್ ಮಾಡೋದು. ನಿಮಗೆ ಇವೇನಿದೆ ಅಂತ ಗೊತ್ತಾಗ್ಬಿಟ್ರೆ ನಿಮ್ಗೆ ಈಸಿಯಾಗಿ ಜಾಬ್ ಸಿಗಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇವೆಲ್ಲ ಸ್ಟ್ರೆಸ್ ಮಾಡಿ ಹೇಳ್ಕೊಡ್ತಿರೋದು. ಓಕೆನಾ? ಇದು ಮಾಡ್ಲೇಬೇಕಂತ ಏನಿಲ್ಲ, ಹರ ಅವೆಲ್ಲ. ಓಕೆನಾ? ಇದು ಗೊತ್ತಾಯ್ತಲ್ವಾ ನಿಮ್ಗೆ? ಫಂಕ್ಷನಲ್ ಸೇಫ್ಟಿ ನಲ್ಲಿ 12 ಇರುತ್ತೆ. ಇದ್ರಲ್ಲಿ ನಾವು ಪಾರ್ಟ್ 1 ನಲ್ಲಿ ಏನ್ ಮಾಡ್ತೀವಿ, ಬರೀ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್. ಪಾರ್ಟ್ 1 ನಲ್ಲಿ ವೊಕಾಬುಲರಿ ಡಿಫೈನ್ ಮಾಡ್ಕೊಳ್ತೀವಿ, ಅಂದ್ರೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಡೆಫಿನಿಷನ್ ಅಂದ್ರೆ ಇವಾಗ ಹರ ಅಂದ್ರೇನು, ಮತ್ತೆ ಐಟಮ್ ಅಂದ್ರೇನು. ನಾವಿಲ್ಲಿ ಒಂದು ಪ್ರಾಡಕ್ಟ್ ಗೆ ಐಟಮ್ ಅಂತ ಕರಿತೀವಿ. ಓಕೆನಾ? ಫಂಕ್ಷನಲ್ ಸೇಫ್ಟಿನಿ ಅವೆಲ್ಲ ಏನೇನು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಡಿಫೈನ್ ಮಾಡ್ಕೊಳ್ತೀವಿ ಫಸ್ಟ್ ಪಾರ್ಟ್ ಅಲ್ಲಿ ವೊಕಾಬುಲರಿ ನಲ್ಲಿ. ಅಂದ್ರೆ ಒಂಥರ ಸುಮ್ನೆ ಇಂಟ್ರೊಡಕ್ಷನ್ ಇದ್ರ ಟೈಪ್, ನಿಮಗೆ ಹ್ಯಾಂಡ್ ಬುಕ್ ಟೈಪ್. ಏನೇನಾದ್ರೂ ಡಿಕ್ಷನರಿ ನಿಮ್ಮ ಹರನಲ್ಲಿ ಸಾರಿ ಫಂಕ್ಷನಲ್ ಸೇಫ್ಟಿ ಡಾಕ್ಯುಮೆಂಟ್ ನಲ್ಲಿ ಏನೇನ್ ವರ್ಡಿಂಗ್ಸ್ ಬರುತ್ತೆ ಅವೆಲ್ಲ ಇಲ್ಲಿ ಡಿಫೈನ್ ಮಾಡ್ಕೊಂಡಿರ್ತೀವಿ, ಇಂಪಾರ್ಟೆಂಟ್. ಆಮೇಲೆ ಇದು ಸೇಫ್ಟಿ ಮ್ಯಾನೇಜ್ಮೆಂಟ್ ಗೊತ್ತಲ್ವಾ? ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ ಎಲ್ಲ ಇಲ್ಲಿ ಮಾಡ್ಕೊಳ್ತೀವಿ. ಆಮೇಲೆ ಕಾನ್ಸೆಪ್ಟ್ ಫೇಸ್ ಇದೆಯಲ್ಲ, ಇಲ್ಲಿಂದ ನಮ್ದು ಫಂಕ್ಷನಲ್ ಸೇಫ್ಟಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಆಕ್ಚುಯಲ್ ಆಗಿ. ಓಕೆನಾ? ಇಲ್ಲಿ ನಾವು ಡಿಫೈನ್ ಮಾಡ್ಕೊಳ್ತೀವಿ ಯಾರ್ಯಾರು ಏನೇನ್ ಮಾಡ್ಬೇಕು, ಮತ್ತೆ ಏನೇನ್ ಆಕ್ಟಿವಿಟೀಸ್ ನಡೆಯುತ್ತೆ ಎಲ್ಲ ಇಲ್ಲಿ ಡಿಫೈನ್ ಮಾಡ್ಕೊಳ್ತೀವಿ. ಅದು ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಅಷ್ಟೇ. ಅದಾದ್ಮೇಲೆ ಇಲ್ಲಿ ಕಾನ್ಸೆಪ್ಟ್ ಫೇಸ್ ಇದೆಯಲ್ಲ, ಇಲ್ಲಿ ಕಾನ್ಸೆಪ್ಟ್ ಫೇಸ್ ನಲ್ಲಿ ಐಟಮ್ ಅಂದ್ರೆ ಏನು? ಐಟಮ್ ಅಂದ್ರೆ ನಾವು ಇವಾಗ ಏನ್ ಪ್ರಾಡಕ್ಟ್ ಡಿಸೈನ್ ಮಾಡ್ತಿದೀವಿ ಅದು ಪ್ರಾಡಕ್ಟ್. ಆ ಪ್ರಾಡಕ್ಟ್ ಏನು ಅದ್ರದ್ದು ಫುಲ್ ಡಿಸ್ಕ್ರಿಪ್ಷನ್ ಮಾಡ್ಕೊಳ್ತೀವಿ. ಐಟಮ್ ಅಂದ್ರೆ ಫುಲ್ ಒಂದು ಡಾಕ್ಯುಮೆಂಟ್ ಬರುತ್ತದೆ. ಓಕೆನಾ? ಅದ್ರಲ್ಲಿ ಪ್ರಾಡಕ್ಟ್ ಯಾವ ಕಲರ್ ಇದೆ, ಮತ್ತೆ ಯಾವ ಶೇಪ್ ಅಲ್ಲಿ ಇದೆ ಎಲ್ಲ ಡಿಫೈನ್ ಮಾಡ್ಬೇಕು, ಎಷ್ಟು ಸೈಜ್ ಇದೆ ಎಲ್ಲ ಕಂಪ್ಲೀಟ್ ಆಗಿ. ಆಮೇಲೆ ಅದ್ರ ವರ್ಕಿಂಗ್ ಏನು ಅವೆಲ್ಲ ಡಿಫೈನ್ ಮಾಡ್ಕೊಳ್ತೀವಿ. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಹರ ಅಂತ ಮಾಡ್ತೀವಿ ಈ ಕಾನ್ಸೆಪ್ಟ್ ಫೇಸ್ ಅಲ್ಲಿ. ಓಕೆನಾ? ಹರ ಅಂದ್ರೆ ಹಜಾರ್ಡ್ ಅಸೆಸ್ಮೆಂಟ್ ಅಂಡ್ ರಿಸ್ಕ್ ಅನಾಲಿಸಿಸ್, ಹಜಾರ್ಡ್ ಅನಾಲಿಸಿಸ್ ಅಂಡ್ ರಿಸ್ಕ್ ಅಸೆಸ್ಮೆಂಟ್ ಅಂತ. ರಿಸ್ಕ್ ಅಸೆಸ್ಮೆಂಟ್. ಓಕೆನಾ? ಇಲ್ಲಿ ಹಜಾರ್ಡ್ ಬರುತ್ತಲ್ಲ, ಇಲ್ಲಿ ಈ ಪ್ರಾಡಕ್ಟ್ ಏನಾದ್ರು ಫೇಲ್ ಆದ್ರೆ ಅದರಿಂದ ಎಷ್ಟು ರಿಸ್ಕ್ ಆಗ್ಬೋದು ಒಬ್ಬ ವ್ಯಕ್ತಿಗೆ ಅಥವಾ ಬೇರೆಯವ್ರಿಗೆ, ಅದನ್ನ ಡಿಫೈನ್ ಮಾಡ್ಕೊಳ್ತೀವಿ. ಓಕೆನಾ? ಇದು ಕಾನ್ಸೆಪ್ಟ್ ಫೇಸ್ ನ ಮಾಡ್ಕೊಳ್ತೀವಿ. ಹರಾನ ನಾವು ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇವೆಲ್ಲ ಹೇಳಿದ್ನ ಅಲ್ವಾ ನಾನು ನಿಮ್ಗೆ ಆಲ್ರೆಡಿ. ಇನ್ನ ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6 ಇದೆಯಲ್ಲ, ಇದ್ರಲ್ಲೆಲ್ಲ ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್ ಮತ್ತೆ ಸಿಸ್ಟಮ್ ಡಿಸೈನ್ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಹಾರ್ಡ್ವೇರ್ ಡಿಸೈನ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಹಾರ್ಡ್ವೇರ್ ಡಿಸೈನ್ ಅಂಡ್ ವೆರಿಫಿಕೇಶನ್ ಮಾಡ್ತೀವಿ. ವಿ ಸೈಕಲ್ ಅದಕ್ಕೆ ವಿ ಅಂತ ಹಾಕಿರ್ತಾರೆ. ಆಮೇಲೆ ಸಾಫ್ಟ್ವೇರ್ ನ ಡಿಸೈನ್ ಮಾಡ್ತೀವಿ ಮತ್ತೆ ವೆರಿಫೈ ಮಾಡ್ತೀವಿ.
ಆಮೇಲೆ ಕಂಪ್ಲೀಟ್ ಇಂಟಿಗ್ರೇಟ್ ಮಾಡ್ಬಿಟ್ಟು ಸಿಸ್ಟಮ್ ಲೆವೆಲ್ ನಲ್ಲಿ ವೆರಿಫಿಕೇಶನ್ ಮಾಡ್ತೀವಿ. ಸೊ ಇದು ಡೆವಲಪ್ಮೆಂಟ್ ಓಕೆ ಫೈಲ್ ಸೈಕಲ್. ಅದಾದ್ಮೇಲೆ ಆಪರೇಷನ್ ಇದು ಪ್ರೊಡಕ್ಷನ್ ಅಂಡ್ ಆಪರೇಷನ್ ಹೋಗುತ್ತೆ. ಅದು ಅದಾದ್ಮೇಲೆ ವೆಹಿಕಲ್ಸ್ ಯಾವಾಗ ಮಾರ್ಕೆಟಿಗೆ ಬರುತ್ತೆ ಅವಾಗ ಅದನ್ನ ಸಪೋರ್ಟಿಂಗ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಸೇಫ್ಟಿ ಅನಾಲಿಸಿಸ್ ಮಾಡ್ತೀವಿ ಪಾರ್ಟ್ 9 ನಲ್ಲಿ. ಓಕೆ ಓಕೆನಾ? ಓಕೆ ಸರ್. ಸೇಫ್ಟಿ ಅನಾಲಿಸಿಸ್ ಅಂದ್ರೆ ಇವಾಗ ನಮ್ದು ಕಾರ್ ತಗೊಂಡಿರ್ತೀವಿ, ಹೊಸ ಕಾರು. ಅದು ಏನಾದ್ರೂ ಸರ್ವಿಸಿಗೆ ಕೊಡ್ತೀವಲ್ವಾ, ಏನೋ ಇಶ್ಯೂ ಇದೆ, ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ಸ್ ಬರ್ತಾನೆ ಇರುತ್ತಲ್ವಾ ಕಸ್ಟಮರ್ ಸೈಡ್ ಇಂದ. ಹೌದು ಹೌದು. ಅವೆಲ್ಲ ತಗೊಂಡು ಒಂದ್ ಕಡೆ ಲಾಗ್ ಮಾಡ್ಕೊಳ್ತೀವಿ, ಅದನ್ನ ಅನಾಲಿಸಿಸ್ ಮಾಡ್ತೀವಿ. ಅದು ಸೇಫ್ಟಿ ಅನಾಲಿಸಿಸ್. ಆ ಪಾರ್ಟ್ನು ಇಲ್ಲಿ ಡಿಸ್ಕ್ರೈಬ್ ಮಾಡಿರ್ತೀವಿ, ಯಾವ ತರ ಫೇಲ್ ಆಗಿರ್ಬೇಕು ಮತ್ತೆ ಫೇಲ್ ಆಗಿರ್ಬಾರ್ದು. ನಾವು ಅಸಿಲ್ನ ಡಿಫೈನ್ ಮಾಡಿರ್ತೀವಿ ಇಲ್ಲಿ ಕಾನ್ಸೆಪ್ಟ್ ಫೇಸ್ ನಲ್ಲಿ. ಅದೇ ತರ ವರ್ಕ್ ಓಕೆ ಆಗ್ತಿದ್ಯಾ ಅಥವಾ ಬೇರೆ ಅಸಿಲ್ ಡಿಫೈನ್ ಮಾಡ್ಬೇಕಾ, ಎಲ್ಲ ಇಲ್ಲಿ ಸೇಫ್ಟಿ ಅನಾಲಿಸಿಸ್ ನಲ್ಲಿ ಬರುತ್ತೆ. ಓಕೆನಾ? ಓಕೆ ಅದಾದ್ಮೇಲೆ ಗೈಡ್ ಲೈನ್ಸ್ ಇವೆಲ್ಲ ಜನರಿಕ್ ಇರುತ್ತೆ, 10 ಮತ್ತೆ 11. ಇದು ಪಾರ್ಟ್ 12 ಇದೆಯಲ್ಲ, ಇದು ಮೋಟಾರ್ ಸೈಕಲ್ ಇಂಟ್ರೊಡ್ಯೂಸ್ ಮಾಡಿರೋದು. ಇದು ನಮಗೆ ಬೇಡ ಇವಾಗ. ಓಕೆನಾ? ಓಕೆ ಓಕೆ ಸರ್. ಇದು 1 ಇಂದ 11 ವರ್ಗು ಮಾತ್ರ ಇದು ನಮಗೆ ಕರೆಂಟ್ಲಿ ಇಂಪಾರ್ಟೆಂಟ್. 12 ಮೋಟಾರ್ ಸೈಕಲ್ ಇದು ಮಾಡಿದ್ದಾರೆ. ಇವಾಗ ಹರ ಹೇಳೋದಲ್ಲ, ಹರ ಅಂದ್ರೆ ಹಜಾರ್ಡ್ ಅನಾಲಿಸಿಸ್ ಅಂಡ್ ರಿಸ್ಕ್ ಅಸೆಸ್ಮೆಂಟ್ ಅಂತ. ಓಕೆ ಇದು ನಾನು ಹೇಳ್ದಂಗೆ ಇದು ಪಾರ್ಟ್ 3 ನಲ್ಲಿ ಸ್ಟಾರ್ಟ್ ಆಗುತ್ತೆ, ಕಾನ್ಸೆಪ್ಟ್ ಫೇಸ್ ನಲ್ಲಿ. ಓಕೆ ಓಕೆನಾ? ISO ಸ್ಟ್ಯಾಂಡರ್ಡ್ ನಾವು ಪ್ರಕಾರ ಆತರ ಮಾಡ್ಕೊಂಡು ಹೋದ್ರೆ ಅವಾಗ ಪಾರ್ಟ್ 3 ನಲ್ಲಿ ಸ್ಟಾರ್ಟ್ ಆಗುತ್ತೆ. ಇದ್ರದ್ದು ಮೇನ್ ಏಮ್ ಏನ್ ಬಂದಿ ಅಂದ್ರೆ ಟು ಐಡೆಂಟಿಫೈ ದಿ ಮಾಲ್ ಫಂಕ್ಷನ್ ಇನ್ ದ ವೆಹಿಕಲ್. ನಾವು ವೆಹಿಕಲ್ ಅಂತ ಹೇಳ್ಬಾರ್ದು, ಐಟಮ್ ಅಂತ ಹೇಳ್ಬೇಕು. ಓಕೆನಾ? ಓಕೆ ಸರ್. ನಾವ್ ಏನಾದ್ರೂ ನಾವು ವೆಹಿಕಲ್ ನೇ ಡಿಸೈನ್ ಮಾಡ್ತಿರಲ್ಲ, ಇವಾಗ ಅಡಾ CCU ನೇ ಡಿಸೈನ್ ಮಾಡ್ತೀವಿ ಅನ್ಕೊಳ್ಳಿ. ಅಡಾ CCU ಅನ್ನೋದು ಒಂದು ಐಟಮ್ ನಮಗೆ ಅವಾಗ. ಓಕೆ ಓಕೆನಾ? ಆ ECU ಯಾವ್ಯಾವ ತರ ಫೇಲ್ ಆಗ್ಬೋದು ಅನ್ನೋದು ಒಂದು ಹಜಾರ್ಡ್ ಅನಾಲಿಸಿಸ್ ಮಾಡ್ತೀವಿ ನಾವು ಅವಾಗ. ಓಕೆ ಓಕೆನಾ? ಹಜಾರ್ಡ್ ಅಂದ್ರೆ ಆ ECU ಈ ತರ ಫೇಲ್ ಆಗ್ಬಿಟ್ರೆ ನಮಗೆ ಅದರಿಂದ ಯಾವ ತರ ರಿಸ್ಕ್ ಬರ್ಬೋದು ಅಂತ ಚೆಕ್ ಮಾಡೋದು. ಓಕೆನಾ? ಓಕೆ ನಾವ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಐಡೆಂಟಿಫೈ ಮಾಡ್ತೀವಿ ಯಾವ್ಯಾವ ತರ ಮಾಲ್ ಫಂಕ್ಷನ್ ಆಗ್ಬೋದು ಅಂತ. ಇದರಿಂದ ಯಾವ ತರ ಹಜಾರ್ಡ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತೀವಿ. ಓಕೆನಾ? ಓಕೆ ಇದು ಫಸ್ಟ್ ಡಿಫೈನ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಲೆವೆಲ್ ನಲ್ಲಿ ಇದನ್ನ ರೇಟ್ ಮಾಡ್ತೀವಿ ರಿಸ್ಕ್. ಅಲ್ಲೆಲ್ಲ ನಾವು ಸಿವಿಯಾರಿಟಿನ ರೇಟಿಂಗ್ ಕೊಡ್ತಿದ್ವಲ್ಲ, ಸಿವಿಯಾರಿಟಿ, ಅಕರೆನ್ಸ್, ಡಿಟೆಕ್ಷನ್. ಆತರ ಇಲ್ಲಿ ಇನ್ನು 3 ಫ್ಯಾಕ್ಟರ್ ಇರುತ್ತೆ, ಅದು ಹೇಳ್ತೀನಿ ಏನೇನು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರೇಟಿಂಗ್ ಕೊಟ್ಟು ಅದ್ರ ಜೊತೆಗೆ ಇದು 3 ಅನ್ನೋದು ಯಾಡ್ ಆಗುತ್ತೆ ಮತ್ತೆ. ಅಂದ್ರೆ DFMA ಅಲ್ಲಿ ನಾವು ಸಿವಿಯಾರಿಟಿ ಅವೆಲ್ಲ ಕೊಡ್ತೀವಲ್ವಾ, ಅದ್ರ ಜೊತೆಗೆ ಇನ್ನ 3 ಯಾಡ್ ಆಗುತ್ತೆ ಸರ್. ಅದ ಸೇಮ್ ಇದ್ರಲ್ಲಿ ಇಲ್ಲ ಇಲ್ಲ, DFMA ಬೇರೆ. ಅದು DFMA ಇದಕ್ಕೂ ಸಂಬಂಧ ಇಲ್ಲ. DFMA ಅಲ್ಲಿ ಮಾಡಾಗಿದೆ. ಇದು ಕಂಪ್ಲೀಟ್ ಹೇಳದ್ನಲ್ಲ, ಹರ ಮಾಡ್ತಿರೋದು ನಾವು ಎಲೆಕ್ಟ್ರಿಕಲ್ ಸಿಸ್ಟಮ್ ಮಾತ್ರ, ISO 2626 ಅಂದ್ರೆ. ಓಕೆ ಓಕೆ ಓಕೆನಾ? ಇದು ಪ್ರೊಸೀಜರ್ ಸ್ವಲ್ಪ ಅದೇ ತರ ಬರುತ್ತೆ, ಬಟ್ ಆದ್ರೆ ಕಾನ್ಸೆಪ್ಟ್ ಇದು ಡಿಫ್ರೆಂಟ್ ಅಷ್ಟೇ, ಪ್ರೋಸೆಸ್ ಡಿಫ್ರೆಂಟ್. ಸೊ ಇಲ್ಲಿ ಏನಾಗುತ್ತೆ, ನಾವಿಲ್ಲಿ ಅದೇ ತರ ಫೇಲ್ಯೂರ್ ಮೋಡ್ ಟೈಪ್ ನ ಇಲ್ಲಿ ಹಜಾರ್ಡಸ್ ಮಾಲ್ ಫಂಕ್ಷನ್ ಏನಾಗುತ್ತೆ ಫೇಲ್ಯೂರ್ ಮೋಡ್. ಇಲ್ಲೂ ಫೇಲ್ಯೂರ್ ಮೋಡ್ ಕಂಡುಹಿಡಿಯೋದು. ಆ ಫೇಲ್ಯೂರ್ ಮೋಡ್ ನ ಕಂಡುಹಿಡಿತೀವಿ. ಆಮೇಲೆ ಅದಕ್ಕೆ ಯಾವ ತರ ಈ ಫೇಲ್ಯೂರ್ ಮೋಡ್ ಇಂದ ಯಾವ ತರ ಇಂಪ್ಯಾಕ್ಟ್ ಆಗ್ಬೋದು, ಹಜಾರ್ಡ್ ಏನಾಗ್ಬೋದು ಅಂತ ಹೇಳ್ಬಿಟ್ಟು ಕಂಡುಹಿಡಿತೀವಿ. ಓಕೆನಾ? ಸೇಮ್ DFMA ತರನೇ. ಓಕೆನಾ? ಆ ರಿಸ್ಕ್ ಇದ್ರಿಂದ ಯಾವ ತರ ರಿಸ್ಕ್ ಬರುತ್ತೆ, ನಮ್ದು ಏನ್ ಫೇಲ್ಯೂರ್ ಆಯ್ತಲ್ಲ ಅದ್ರಿಂದ ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಅಂದ್ರೆ ಕಸ್ಟಮರ್ ಒಬ್ಬ ಸತ್ತೇ ಹೋಗ್ಬಿಡ್ತಾನ, ಆತರ ಎಲ್ಲ ಲೆವೆಲ್ ಚೆಕ್ ಮಾಡ್ತೀವಿ. ಓಕೆನಾ? ಆ ರೇಟಿಂಗ್ ಕೊಡ್ತೀವಿ. ಅದಾದ್ಮೇಲೆ ಆತರ ಆಗ್ಬಾರ್ದು ಅನ್ನೋದಕ್ಕೆ ಏನ್ ಮಾಡ್ಬೇಕಂತ ಸೇಫ್ಟಿ ಗೋಲ್ ಸೆಟ್ ಮಾಡ್ತೀವಿ. ಅಲ್ಲಿ ನಾವು ರೆಕಮೆಂಡೆಡ್ ಆಕ್ಷನ್ ಕೊಡ್ತಿದ್ವಲ್ಲ, ಇಲ್ಲಿ ಸೇಫ್ಟಿ ಗೋಲ್ಸ್ ಸೆಟ್ ಮಾಡ್ತೀವಿ. ನಾವು ಈ ತರನೇ ಮಾಡಿ ಅಂತ ಹೇಳಲ್ಲ, ಈ ತರ ಆಗ್ಬಾರ್ದು ಅಂತ ಹೇಳ್ತೀವಿ. ಅಂದ್ರೆ ಈ ಹರ ಅಂತಂದ್ರೆ ಮಾಮೂಲಿ ಇವಾಗ ಕಾರು ಅಂದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಹೋದ್ರೆ ಎಷ್ಟು ಕ್ರಾಶ್ ಆಗುತ್ತೆ, ಎಷ್ಟು ಎಫೆಕ್ಟ್ ಆಗುತ್ತೆ ಚೆಕ್ ಮಾಡೋದೆಲ್ಲ ಇದ್ರಲ್ಲೇನಾ ಸರ್? ಏನಂದ್ರೆ ನಾವು ಸ್ಪೀಡ್ ಏನು ಚೆಕ್ ಇಲ್ಲ, ಸ್ಪೀಡ್ ಅಲ್ಲ. ಅಂದ್ರೆ ಇವಾಗ ನಾವು ಒಂದು ಕಾರು ಇವಾಗ ಏನಾದ್ರೂ ಒಂದು ಯಾವ್ದಾದ್ರು ಒಂದು ಏನಾದ್ರೂ ಡ್ಯಾಶ್ ಅಲ್ಲ, ಇವಾಗ ಕಾರಲ್ಲಿ ಏನ್ ಗೊತ್ತಾ, ನಿಮಗೆ ಒಂದ್ ಸಿಂಪಲ್ ಆಗಿ ತಗೊಳ್ಬೇಕಂದ್ರೆ ಏರ್ ಬ್ಯಾಗ್ ನೇ ತಗೊಳ್ಳೋಣ. ಓಕೆನಾ? ಅವತ್ತು ಏರ್ ಬ್ಯಾಗ್ ಇಂದ ಹೇಳ್ತಿದ್ದೆ. ಇವಾಗ ಏರ್ ಬ್ಯಾಗ್ ಅನ್ನೋದು ಒಂದು ಫೀಚರ್ ಅಲ್ವಾ, ಇವಾಗ ಅದು ಆಕ್ಸಿಡೆಂಟ್ ಆದ್ರೆ ಓಪನ್ ಆಗ್ಬೇಕು. ಹೌದೌದು. ಅದು ಏನಾಗುತ್ತೆ, ನಿನಗೆ ಆಕ್ಸಿಡೆಂಟ್ ಆಗಿಲ್ಲ, ಬಟ್ ಆದ್ರೆ ಡೈರೆಕ್ಟ್ ಆಗಿ ಏನೋ ಇವಾಗ ಆಕ್ಸಿಲರೇಟರ್ ಇದೆಯಲ್ಲ, ಅದನ್ನ ಚೇಂಜ್ ಮಾಡಿದೀರಾ, ಹೊಸ ಇಂಪ್ಲಿಮೆಂಟೇಶನ್ ಮಾಡಿದೀರಾ.
ಓಕೆ. ಏನಂದ್ರೆ ಸ್ವಲ್ಪ ಪ್ರೆಸ್ ಮಾಡಿದ್ರು ಅದು ಫುಲ್ ಆಕ್ಸಿಲರೇಷನ್ ಕಮ್ಮಿ ಆಗುತ್ತೆ. ಆ ತರ ಹೊಸ ಇಂಪ್ಲಿಮೆಂಟೇಶನ್ ಮಾಡಿದಾರ. ಅದು ನಿಮಗೆ ನಿಮ್ಮ ಇದು ಏರ್ ಬ್ಯಾಗ್ ಇಸಿಯೋಗೆ ಗೊತ್ತಿಲ್ಲ. ಅದೇನ್ ಓಕೆ. ಮಾಡ್ತಿದೆ, ಇನ್ಪುಟ್ ತಗೊಂಡ ತಕ್ಷಣನೇ ಸಡನ್ ಕಮ್ಮಿ ಆಗ್ತಿದೆ ಸ್ಪೀಡ್ ಅಂದ್ರೆ ಮೋಸ್ಟ್ಲಿ ಇದು ಆಕ್ಸಿಡೆಂಟ್ ಆಗಿರ್ಬೇಕಂತ ಹೇಳ್ಬಿಟ್ಟು ಅದು ಏರ್ ಬ್ಯಾಗ್ ಓಪನ್ ಮಾಡ್ಬಿಡುತ್ತೆ. ಓಕೆ. ಸೊ ಈ ತರ ಕಂಡೀಷನ್ ಬಂದಾಗ ಏನಾಗುತ್ತೆ, ನಿಮಗೆ ಹಜಾರ್ಡ್ ಇದು ಅವನಿಗೆ ಏನು ಕಾಣಲ್ಲ, ಅದು ಕಾರ್ ಏನಾಗುತ್ತೆ ನಿಯಂತ್ರಣ ತಪ್ಪಿ ಎಲ್ಲೋ ಗುದ್ದಿ ಅವನಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತಲ್ವಾ. ಹೌದು. ಇದು ಹೈ ರಿಸ್ಕ್ ಸಿಚುವೇಶನ್. ಓಕೆ. ಏನಾಗ್ತಿದೆ ಅಂದ್ರೆ ನಿಮಗೆ ಇದು ಇಮ್ಯಾಜಿನ್ ಮಾಡಕ್ ಆಗ್ತಿಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಬಟ್ ಆದ್ರೆ ಏನಿಲ್ಲ, ಇದು ಒಂದು ಫೇಲ್ಯೂರ್ ಮೋಡ್ DFM ಫೇಲ್ಯೂರ್ ಮೋಡ್ ಕಂಡು ಹಿಡಿದೀವಲ್ಲ, ಆತರ ಫೇಲ್ಯೂರ್ ಮೋಡ್ ಕಂಡು ಹಿಡಿತೀವಿ. ಅದರಿಂದ ಎಷ್ಟು ಲೆವೆಲ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೊಂದು ಕಂಡು ಹಿಡಿತೀವಿ. ಅದಕ್ಕೆ ರೇಟಿಂಗ್ ಕೊಟ್ಟಿರ್ತೀವಿ, ಸೇಮ್ DFME ತರನೇ. ಇಲ್ಲಿ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ವಲ್ಲ, ಸಿವಿಯರಿಟಿ ಅಕರೆನ್ಸ್ ಡಿಟೆಕ್ಷನ್, ಆ ತರನೇ 3 ಫ್ಯಾಕ್ಟರ್ ಬರುತ್ತೆ ಇಲ್ಲಿ. ಆ 3 ಫ್ಯಾಕ್ಟರ್ ಇಂದ ರಿಸ್ಕ್ ಇಂದು ರೇಟಿಂಗ್ ಕೊಡ್ತೀವಿ. ಓಕೆನಾ? ಆ ರಿಸ್ಕ್ ಏನಂತೀವಿ ಅವೆಲ್ಲ ಚೆಕ್ ಮಾಡೋಣ ಅಲ್ಲಿ ಮುಂದಕ್ಕೆ. ಇವಾಗ ಹೈಯೆಸ್ಟ್ ಇದ್ರೆ ಅದಕ್ಕೆ ಒಂದು ಸೇಫ್ಟಿ ಗೋಲ್ ಸೆಟ್ ಮಾಡ್ತೀವಿ, ಈ ತರ ಆಗ್ಬಾರ್ದು ಅಂತ ಅಷ್ಟೇ. ಆತರ ಹೇಳಿದ್ರೆ ಮುಗೀತದು. ಆಗ್ಬಾರ್ದು ಅಂದ್ರೆ ಅವನು ಇವಾಗ ಇನ್ನು ಕಾನ್ಸೆಪ್ಟ್ ಫೇಸ್ ನಲ್ಲಿ ಇದಾನಲ್ವಾ, ಇಂಪ್ಲಿಮೆಂಟ್ ಮಾಡುವಾಗ ಆತರ ಫೇಲ್ಯೂರ್ ಆಗ್ದಂಗೆ ಅವ್ನು ಏನ್ ಬೇಕಾದ್ರೂ ಇಂಪ್ಲಿಮೆಂಟ್ ಮಾಡ್ಲಿ, ಆತರ ಫೇಲ್ಯೂರ್ ಆಗ್ದಂಗೆ ಮಾಡ್ಬೇಕು ಅವನು. ಓಕೆನಾ? ಅಷ್ಟೇ ನಮ್ದು ಹರಾದು ಕಾನ್ಸೆಪ್ಟ್. ನಾನು ಹೇಳ್ದಂಗೆ ಇದನ್ನ ಈ ಹರ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ ಫಂಕ್ಷನಲ್ ಸೇಫ್ಟಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ಟಾರ್ಟಿಂಗ್ ಇಂದ. ಹರ ಫಂಕ್ಷನಲ್ ಸೇಫ್ಟಿ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಹರ ಮಾಡ್ತಿದೀವಿ ಅಂತ ಸ್ಟಾರ್ಟಿಂಗ್ ಇಂದ. ಓಕೆನಾ? ಆಮೇಲೆ ಹರ ಇಸ್ ದ ಅರ್ಲಿ ಇದು ಫಸ್ಟ್ ಸೇಫ್ಟಿ ಅನಾಲಿಸಿಸ್ ಮಾಡ್ತಿರೋದು ನಾವು. ಇದಾದ್ಮೇಲೆ ಫ್ಯೂಚರ್ ನಲ್ಲಿ ಸೇಫ್ಟಿ ಅನಾಲಿಸಿಸ್, ಸೇಫ್ಟಿ ಗೋಲ್ಸ್ ಎಲ್ಲ ಸೆಟ್ ಮಾಡಾದ್ಮೇಲೆ ಅದೇ ಪ್ರೊಡಕ್ಷನ್ ಗೆಲ್ಲ ಹೋಗೋದ್ಮೇಲೆ ಮತ್ತೆ ಅನಾಲಿಸಿಸ್ ಮಾಡ್ತೀವಿ. ಬಟ್ ಆದ್ರೆ ಹರ ಇದೆಯಲ್ಲ, ಇದೇ ಫಸ್ಟ್ ನಮ್ದು ಫೇಲ್ಯೂರ್ ಮೋಡ್ ಕಂಡು ಹಿಡಿದು ಅದ್ರದ್ದು ಹಜಾರ್ಡ್ ಇವೆಂಟ್ಸ್ ಚೆಕ್ ಮಾಡೋದು. ಓಕೆನಾ? ಇದೇ ಫಸ್ಟ್ ಅನಾಲಿಸಿಸ್ ಮೆಥಡ್ ನಾವು ಮಾಡೋದು ISO 262 ನಲ್ಲಿ. ಇದನ್ನ ಯಾರ್ಯಾರು ಮಾಡ್ತಾರೆ ಅಂತ, ಯಾರು ಮಾಡ್ಬೋದು ಇದನ್ನ? ಯಾರು ಪ್ರಾಡಕ್ಟ್ ಡಿಸೈನ್ ಮಾಡ್ತಿದ್ದಾನೆ ಅವನಿಗೆ ಫಂಕ್ಷನ್ ಓನರ್ ಅಂತೀವಿ, ಆಯ್ತಾ? ಅವನಿಗೆ ಅವನ್ ಮಾಡ್ಬೋದು, ಅವನ್ ಇರ್ಬೇಕು ಟೀಮ್ ಅಲ್ಲಿ. ಆಮೇಲೆ ಇದು ಸಿಸ್ಟಮ್ ಡಿಸೈನರ್, ಇನ್ನೊಬ್ಬ ಟೆಕ್ನಿಕಲಿ ಯಾವನಾದ್ರೂ ಫುಲ್ ಇವನು ಆರ್ಕಿಟೆಕ್ಟ್ ಹೋಗ್ತಾನ, ಆರ್ಕಿಟೆಕ್ಟ್ ಲೆವೆಲ್ ನಲ್ಲಿ ಇರ್ತಾನೆ. ಅವನಿಗೆ ಡೀಪ್ ಇದು ಲೋ ಲೆವೆಲ್ ಡಿಸೈನ್ ಎಲ್ಲ ಅಷ್ಟೊಂದು ಗೊತ್ತಿರಲ್ಲ. ಇನ್ನ ಸಿಸ್ಟಮ್ ಡಿಸೈನರ್ ಇರ್ತಾನಲ್ಲ, ಇವನು ಬರ್ತಾನೆ. ಇವನು ಕಂಪ್ಲೀಟ್ ಆಗಿ ಟೆಕ್ನಿಕಲ್ ಇವನ್ ಪರ್ಸನ್. ಇವನು ಎಲ್ಲ ಹೇಳ್ತಾನೆ, ಈ ತರ ಡಿಸೈನ್ ಮಾಡ್ಬೇಕು ನಮ್ ಸಿಸ್ಟಮ್ ನ, ಈ ತರ ಕಾಂಪೋನೆಂಟ್ಸ್ ಅವೈಲಬಲ್ ಇದೆ ಇವಾಗ ಮಾರ್ಕೆಟ್ ಅಲ್ಲಿ, ಅವೆಲ್ಲ ಅವನು ಬೇಕು ಇವಾಗ. ಆಮೇಲೆ ಫಂಕ್ಷನಲ್ ಸೇಫ್ಟಿ ಎಕ್ಸ್ಪರ್ಟ್ ಇದಾರಲ್ಲ, ಇವನಿಗೆ ISO 262 ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಗೊತ್ತಿರುತ್ತೆ. ಓಕೆನಾ? ಅವನು ಟೀಮ್ ಅಲ್ಲಿ ಇರ್ತಾನೆ. ಮತ್ತೆ ಟೆಸ್ಟ್ ಇಂಜಿನಿಯರ್ ಇರ್ತಾನಲ್ಲ, ಇವನಿಗೆ ಯಾವ್ಯಾವ ತರ ಫೇಲ್ ಆಗುತ್ತೆ ಅನ್ನೋ ಐಡಿಯಾಗಳಿರುತ್ತೆ, ಇವನು ಇರ್ತಾನೆ. ಸೊ ಇವ್ರು 4 ಜನ ಸೇರ್ಕೊಂಡು ಹರಾನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಈ ಟೀಮ್ ಹರಾನಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ, ಒಬ್ಬ ಫಂಕ್ಷನ್ ಓನರ್, ಸಿಸ್ಟಮ್ ಡಿಸೈನರ್, ಫಂಕ್ಷನಲ್ ಸೇಫ್ಟಿ ಎಕ್ಸ್ಪರ್ಟ್, ಮತ್ತೆ ಟೆಸ್ಟ್ ಇಂಜಿನಿಯರ್. ನಿಮಗೆ ಇದ್ರಲ್ಲಿ ಕೇಳಿದ್ರೆ ಇಂಟರ್ವ್ಯೂ ನಲ್ಲಿ ಹರ ಮಾಡ್ತೀಯಲ್ಲಪ್ಪ, ಯಾರ್ಯಾರು ಇರ್ತಾರೆ ನಿಮ್ ಟೀಮ್ ಅಲ್ಲಿ ಅಂತ ಕೇಳ್ತಾರೆ. ಅವಾಗ ನೀವ್ ಹೇಳ್ಬೇಕು, ಫಸ್ಟ್ ಫಂಕ್ಷನಲ್ ಸೇಫ್ಟಿ ಎಕ್ಸ್ಪರ್ಟ್ ಅನ್ಬಿಡಿ. ನೀವ್ ಏನೇ ಕೇಳಿದ್ರು ಫಂಕ್ಷನಲ್ ಸೇಫ್ಟಿ ಎಕ್ಸ್ಪರ್ಟ್ ಅನ್ಬಿಡಿ. ಅದಾದ್ಮೇಲೆ ನೆಕ್ಸ್ಟ್ ಟೆಸ್ಟ್ ಇಂಜಿನಿಯರ್. ನೀವು ಹೆಂಗಿದ್ರು ಟೆಸ್ಟ್ ಇಂಜಿನಿಯರ್ ಪ್ರೊಫೈಲ್ ಆಗಿ ಹಾಕ್ತಿದ್ದೀರಾ ಅಲ್ವಾ, ನೀವು ಹರ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಇರ್ಲೇಬೇಕಲ್ವಾ ಟೀಮ್ ಅಲ್ಲಿ. ಸೊ ನೀವ್ ಹೇಳ್ಕೋಬಹುದು, ಟೆಸ್ಟ್ ಇಂಜಿನಿಯರ್ ಇರ್ತಾನೆ, ಫಂಕ್ಷನಲ್ ಸೇಫ್ಟಿ ಎಕ್ಸ್ಪರ್ಟ್ ಇರ್ತಾನೆ, ಮತ್ತೆ ಫಂಕ್ಷನ್ ಓನರ್, ಫಂಕ್ಷನ್ ಡಿಸೈನರ್, ಇದು ಸಿಸ್ಟಮ್ ಡಿಸೈನರ್, 4 ಜನ ಇರ್ತಾರೆ ಅಂತ ಟೀಮ್ ಅಲ್ಲಿ. ಓಕೆನಾ? ಹರ ಸ್ಟಾರ್ಟ್ ಮಾಡಿ. ಇದು ಹರ ಸ್ಟಾರ್ಟ್ ಮಾಡೋರು. ಇವಾಗ ಇಲ್ಲಿ ನೋಡಿ, ಅಸಿಲ್ ಅಂತ ಇದೆ. ಅಸಿಲ್ ಅಂದ್ರೆ ಏನಂತ ಇರ್ಬೋದು, ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಸೇಫ್ಟಿ ಲೆವೆಲ್ ಅನ್ನೋದು ನಾವು ಫೈಂಡ್ ಔಟ್ ಮಾಡ್ತೀವಿ. ಅಸಿಲ್ ಅಂದ್ರೆ ಆಟೋಮೋಟಿವ್ ಸೇಫ್ಟಿ ಇಂಟಿಗ್ರಿಟಿ ಲೆವೆಲ್ ಅಂತ. ನಿಮ್ಮ ಕಾಂಪೋನೆಂಟ್ ಇದೆಯಲ್ಲ, ಅದು ಯಾವ ಲೆವೆಲ್ ಸೇಫ್ ಇದೆ ಅಂತ ಒಂದು ರೇಟಿಂಗ್ ಅಷ್ಟೇ ಇದು. ಕಾಂಪೋನೆಂಟ್ ರೇಟಿಂಗ್ ಕೊಡ್ತೀವಿ ನಾವು. ಅಂದ್ರೆ ಇದು ಎಷ್ಟು
ಹಜಾರ್ಡಸ್ ಅಂದ್ರೆ ಎಷ್ಟು ಡೇಂಜರಸ್ ಅಂತ ಈ ಕಾಂಪೋನೆಂಟ್. ಓಕೆ 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 ಓಕೆನಾ? ಅಸಿಲ್ ಅಂದ್ರೆ ಓಕೆ ಸರ್. ಆಟೋಮೋಟಿವ್ ಸೇಫ್ಟಿ ಇಂಟಿಗ್ರಿಟಿ ಲೆವೆಲ್ ಕೇಳ್ತಾರೆ ಅವರು. ಅಸಿಲ್ ಅಂದ್ರೆ ಏನು ಅಂತ. ಆಟೋಮೋಟಿವ್ ಇಂಟಿಗ್ರಿಟಿ ಸೇಫ್ಟಿ ಲೆವೆಲ್. ಓಕೆನಾ? ಇಟ್ ಇಸ್ ಎ ರಿಸ್ಕ್ ಕ್ಲಾಸಿಫಿಕೇಶನ್ ಓಕೆ ಸಿಸ್ಟಮ್ ಅಂದ್ಬಿಡಿ ಅಷ್ಟೇ ಸಾಕು. ಇದೆಯಲ್ಲ ರಿಸ್ಕ್ ಕ್ಲಾಸಿಫಿಕೇಶನ್ ಸಿಸ್ಟಮ್. ಅಥವಾ ನೀವು ಜನರಿಕ್ ಆಗಿ ಹೇಳ್ಬೇಕಂದ್ರೆ ಓಕೆ ಆ, ಎಷ್ಟು ಡೇಂಜರಸ್ ಇದೆ ನಮ್ ಸಿಸ್ಟಮ್ ಅಂತ ಡಿಫೈನ್ ಮಾಡಕ್ಕೆ ನಮ್ದೊಂದು ಇದು ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬಿಡಿ ಅಷ್ಟೇ. ಓಕೆನಾ? ಓಕೆ ಓಕೆ ಸರ್. ಓಕೆನಾ? ನಾವಿಲ್ಲಿ ಕಾನ್ಸೆಪ್ಟ್ ಫೇಸ್ ನಲ್ಲಿ ಇರ್ತೀವಲ್ವಾ, ನಾವ್ ಇವಾಗ ನಮ್ ಪ್ರಾಡಕ್ಟ್ ಎಷ್ಟು ಸೇಫ್ ಆಗಿದೆ ಅಂತ ನಾವು ಡಿಫೈನ್ ಮಾಡ್ಬೇಕು. ಓಕೆನಾ? ನಾವ್ ಓಕೆ ಯಾವಾಗ್ಲೂ ಹೈಯೆಸ್ಟ್ ಡೇಂಜರಸ್ ಅಂತಾನೆ ಡಿಫೈನ್ ಮಾಡಿರ್ತೀವಿ ನಾವು ಕಾಂಪೋನೆಂಟ್ ನ ಮಾಡುವಾಗ. ಓಕೆ ಯಾಕಂದ್ರೆ ನಾವು ಹೈಯೆಸ್ಟ್ ಇದು ಇವಾಗ ಅಸಿಲ್ ಸಿ ಮತ್ತೆ ಅಸಿಲ್ ಡಿ ಅಂತ ಇಲ್ಲೆಲ್ಲ ನೋಡಿ, ಇಲ್ಲಿ ಅಸಿಲ್ ಎ ಅಂತ ಇದೆ, ರೇರ್ ಲೈಟ್ಸ್. ಓಕೆನಾ? ರೇರ್ ಲೈಟ್ ಫೇಲ್ ಆದ್ರೆ ಹೌದೌದು. ಡ್ರೈವರ್ಗೆ ಏನ್ ಇಂಪ್ಯಾಕ್ಟ್ ಆಗಲ್ಲ, ಅವ್ನಿಗೇನ್ ಗೊತ್ತಾಗಲ್ಲ, ಮುಂದ್ಗಡೆ ನೋಡ್ಕೊಂಡು ಓಡಿಸ್ಬೋದು ಅವನು. ಹಿಂದ್ಗಡೆ ಹೌದೌದು. ಬರೋನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ ಬಿಟ್ರೆ, ಅವನು ಕೈ ಎಲ್ಲ ತೋರ್ಸಿದ್ರೆ ಅಷ್ಟೊಂದೇನ್ ಇಂಪ್ಯಾಕ್ಟ್ ಆಗಲ್ಲ ಟರ್ನ್ ತಗೊಳ್ಳುವಾಗೆಲ್ಲ. ಅಥವಾ ಇಲ್ಲೆಲ್ಲ ಸೈಡ್ ಲೈಟ್ಸ್ ಎಲ್ಲ ಇರುತ್ತೆ, ಸೊ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಎರಡು ಎರಡು ರೇರ್ ಲೈಟ್ ಫೇಲ್ಯೂರ್ ಆದ್ರೂ ಅಸಿಲ್ ಎ ಅಂತ ಇದೆ ಅದು. ಓಕೆನಾ? ಅಂದ್ರೆ ಸಿಸ್ಟಮ್ ಇಸ್ ಸ್ಟಿಲ್ ಓಕೆ, ಅದಿಲ್ಲ ಅಂದ್ರೂ ಅಷ್ಟೊಂದು ಹೌದೌದು. ಇಂಪ್ಯಾಕ್ಟ್ ಆಗ್ತಿಲ್ಲ ಅಂತ. ಹೌದು. ನಿಮಗೆ ಪಾಯಿಂಟರ್ ಕಾಣಿಸ್ತಿದ ಅನ್ಸುತ್ತಲ್ವಾ? ಕಾಣಿಸ್ತಾ ಇದೆ ಸರ್. ಇವಾಗ ಕಾಣಿಸ್ತಿದ್ಯಾ? ಇವಾಗ ರೇರ್ ಲೈಟ್ ತೋರಿಸ್ತಿದೀನಿ ನಾನು. ಕಾರ್ ನಲ್ಲಿ ರೇರ್ ಲೈಟ್ ಗೆ ಹೌದು. ಅಸಿಲ್ ಎ ಅಂತ ಕೊಟ್ಟಿದ್ದಾರೆ. ಓಕೆನಾ? ಹಾ, ಅದೇ ರೇರ್ ವ್ಯೂ ಕ್ಯಾಮರಾಗೆ ಅಸಿಲ್ ಬಿ ಅಂತ ಕೊಟ್ಟಿದ್ದಾರೆ. SLB ಹೌದು. ಏನಕ್ಕಂದ್ರೆ ಇವನ ಹತ್ರ ಆಲ್ರೆಡಿ ಮಿರರ್ ಇರುತ್ತೆ. ಇಲ್ಲಿ ಹಾ, ರೇರ್ ವ್ಯೂ ಕ್ಯಾಮರಾ ಇಲ್ಲ ಅಂದ್ರೂ ಇವನ್ ಮಿರರ್ ನೋಡ್ಕೊಂಡು ಓಡಿಸ್ಬೋದು. ಓಕೆನಾ? ಬಟ್ ಆದ್ರೆ ಕೆಲವ್ರಿಗೆ ಹೌದು. ಈ ಮಿರರ್ ನೋಡ್ಕೊಂಡು ಓಡ್ಸಕ್ಕಾಗಲ್ಲ, ಈ ಕ್ಯಾಮ್ರಾ ನೋಡ್ಕೊಂಡು ಓಡ್ಸೇ ಅಭ್ಯಾಸ. ಸೊ ಅದಕ್ಕೋಸ್ಕರ ಅಸಿಲ್ ಬಿ ಸ್ವಲ್ಪ ರಿಸ್ಕ್ ಇರುತ್ತೆ, ಬಟ್ ಸ್ಟಿಲ್ ಓಕೆ, ನೋ ಪ್ರಾಬ್ಲಮ್, ಅಂತ ಏನ್ ಇಂಪ್ಯಾಕ್ಟ್ ಆಗಲ್ಲ ಅಂತ. ಓಕೆನಾ? ಅಸಿಲ್ ಎ, ಅಸಿಲ್ ಬಿ. ಓಕೆ ಆಮೇಲೆ ಅಸಿಲ್ ಇದಿದೆ, ಏರ್ ಬ್ಯಾಗ್ ಇದೆಯಲ್ಲ, ಅಸಿಲ್ ಡಿ ಅಂತ ಕೊಟ್ಟಿದ್ದಾರೆ ರೇಟಿಂಗ್. SLD. ಓಕೆನಾ? ಇದೇನಾದ್ರು ಸುಮ್ನೆ ಡಿಪ್ಲಾಯ್ ಆಯ್ತು ಅಥವಾ ಬೇಕಾಗಿದ್ದ ಟೈಮ್ ನಲ್ಲಿ ಡಿಪ್ಲಾಯ್ ಆಗ್ಲಿಲ್ಲ ಸರ್ ಅಂದ್ರೆ, ವಾಯ್ಸ್ ಓಕೆ, ಒಂದ್ ನಿಮಿಷ ನಂದು ಇದಾಕೊಂಡ್ಬಿಡ್ತೀನಿ ಹೆಡ್ಸೆಟ್. ನಿಮಗೆ ವಾಯ್ಸ್ ಕರೆಕ್ಟ್ ಆಗಿ ಸರ್ ಇದು ಕೇಳಿಸ್ತಾ? ಇಲ್ಲ ನನಗೆ ಕೇಳಿಸ್ತಾ ಇದೆ. ಇದು ಏರ್ ಬ್ಯಾಗ್ ಇದ್ದ ಒಂದ್ ಸ್ವಲ್ಪ ವಾಯ್ಸ್ ಬ್ರೇಕ್ ಆಯ್ತು. ಓಕೆ ಓಕೆ SLD ಇದೆಯಲ್ಲ, SLD ಇದೆಯಲ್ವಾ? ಓಕೆ ಓಕೆ ಒಂದ್ ನಿಮಿಷ. ಇವಾಗ ಅಸಿಲ್ ಡಿ ಇದೆ, ಅಸಿಲ್ ಡಿ ಅಂತ ಕೊಟ್ಟಿದ್ದಾರೆ. ಹಾ. ಇವಾಗ ನೀಟಾಗಿ ಕೇಳಿಸ್ತಿದ್ಯಾ ನಿಮ್ಗೆ? ಇವಾಗ ಕರೆಕ್ಟ್ ಆಗಿ ಕೇಳಿಸ್ತಿತ್ತಾ? ಫಸ್ಟ್ ಕರೆಕ್ಟ್ ಆಗಿ ಕೇಳಿಸ್ತಿತ್ತಾ? ಹೌದಾ, ಸರಿ ಸರಿ, ಓಕೆ. ಹಾಗಾದ್ರೆ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಅಸಿಲ್ ಡಿ ಅಂತ ಕೊಟ್ಟಿದಾರಲ್ವಾ, ಇದನ್ನ ನಾವೇ ಕೊಟ್ಟಿರೋದು ರೇಟಿಂಗ್. ಏನಕ್ಕಂದ್ರೆ ಇದಕ್ಕೆ ಅಸಿಲ್ ಡಿ ಕೊಟ್ರೆ ನಾವು ಎಕ್ಸ್ಟ್ರಾ ಸೇಫ್ಟಿ ಮೆಜರ್ಸ್ ಎಲ್ಲ ತಗೋಬೇಕು. ಅದ್ ಏನೇನಂತ ಹೇಳ್ತೀನಿ ನಾನು ನಿಮ್ಗೆ. ಓಕೆನಾ? ಸುಮ್ನೆ ಕಾಂಪೋನೆಂಟ್ ನಾವು ಆತರ ಅಸಿಲ್ ಸಿ ಅಸಿಲ್ ಡಿ ಅಂತ ಕೊಡೋಕ್ಕಲ್ಲ. ಏನಕ್ಕಂದ್ರೆ ಇದು ಅಸಿಲ್ ಬಿ ಇರುತ್ತಲ್ಲ, ಇದಕ್ಕೆ ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋ ಅಂತದಿರಲ್ಲ. ತುಂಬಾ ಬೇರೆ ಬೇರೆ ರಿಟರ್ನೆನ್ಸಿ ಕಾಂಪೋನೆಂಟ್ಸ್ ಎಲ್ಲ ಬೇಡ. ಅದು ನಾರ್ಮಲ್ ಸೇಫ್ಟಿ ಮೆಜರ್ಸ್ ತಗೊಂಡ್ರೆ ಮಾಡ್ಬೋದು. ಬಟ್ ಆದ್ರೆ ಅಸಿಲ್ ಡಿ ಇದೆಯಲ್ಲ, ಇದಕ್ಕೆ ರಿಟರ್ನೆನ್ಸಿ ಕಾಂಪೋನೆಂಟ್ ಹಾಕ್ಬೇಕು, ಮತ್ತೆ ಎಕ್ಸ್ಟ್ರಾ ಟೆಕ್ನಾಲಜೀಸ್ ಎಲ್ಲ ಹಾಕಿರ್ಬೇಕು. ಅದು ಫೇಲ್ ಆಗ್ಲೇಬಾರ್ದು, ಆತರ ನೋಡ್ಕೋಬೇಕು ಅಸಿಲ್ ಸಿ ಮತ್ತೆ ಅಸಿಲ್ ಡಿ ನಲ್ಲಿ ಇದ್ರೆ ಕಾಂಪೋನೆಂಟ್. ಅದಕ್ಕೆ ಎಲ್ಲಾ ಕಾಂಪೋನೆಂಟ್ ನಾವು ಅಸಿಲ್ ಡಿಗೆ ಹಾಕೋಲ್ಲ, ಕೆಲವೊಂದು ಮಾತ್ರ ಅಸಿಲ್ ಡಿಗೆ ಹಾಕ್ತಿವಿ. ನೋಡಿ, ಇಲ್ಲಿ ನೋಡಿರೋದೆಲ್ಲ ನಾವು ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್. ಇದು ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಗೊತ್ತಾ? ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ನಿಮ್ ವೆಹಿಕಲ್ ಏನಾದ್ರು ಸ್ಕಿಡ್ ಆಗ್ತಿದ್ರೆ ಬ್ರೇಕ್ ಅನ್ಲಾಕ್ ಆಗ್ಬಿಟ್ಟು ಮತ್ತೆ ಲಾಕ್ ಆಗುತ್ತೆ, ಆತರ ಆಗುತ್ತೆ. ABS ಕೇಳಿದಿರಲ್ಲ ವೆಹಿಕಲ್ ಅಲ್ಲಿ, ಆತರ ಅದು. ಆತರ ಅದು ABS ಅಂದ್ರೆ ಅದೇ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅದು. ಸೊ ಅದು ಅಸಿಲ್ ಡಿ. ಅಕಸ್ಮಾತ್ ಅದೇನಾದ್ರು ಸ್ಕಿಡ್ ಆಗೋ ಟೈಮ್ ನಲ್ಲಿ ಅದು ಕರೆಕ್ಟ್ ಆಗಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಹೈ ರಿಸ್ಕ್, ಅವನು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಸೊ ಅದನ್ನ ಅಸಿಲ್ ಡಿಗೆ ಹಾಕಿರ್ತೀವಿ, ಅದು ವರ್ಕ್ ಆಗ್ಲೇಬೇಕು. ಅದೇನ ಅದಕ್ಕೆ ನೀವು ಹೆಂಗ್ ಡಿಸೈನ್ ಮಾಡ್ತೀರಾ ಅಂತ ಇದು ಅಷ್ಟೇ. ಇವ್ ರೇಡಾರ್ ಕ್ರೂಯಿಸ್ ಕಂಟ್ರೋಲ್ ಇದೆಯಲ್ಲ,
ಕ್ರೂಸ್ ಕಂಟ್ರೋಲ್ ಏನಾದ್ರು ಅಸಿಲ್ ಬಿನ ಏನಕ್ಕೆ ಹಾಕಿದೀವಿ ಅಂದ್ರೆ ಡ್ರೈವರ್ ಕಂಟ್ರೋಲ್ ನಲ್ಲಿ ಇರ್ತಾನೆ ಆಲ್ರೆಡಿ. ಅಕಸ್ಮಾತ್ ಅದು ಸಿಸ್ಟಮ್ ಫೇಲ್ ಆಯ್ತು ಅಂದ್ರೆ ಡ್ರೈವರ್ ಆಕ್ಷನ್ ತಗೋಬಹುದು ಅಲ್ಲಿ, ಅದಕ್ಕೆ. ಬಟ್ ಅಂದ್ರೆ ಇಲ್ಲೆಲ್ಲ ತಗೊಳಕ್ ಆಗಲ್ಲ, ಅವ್ನ್ ಕಂಟ್ರೋಲ್ ಅಲ್ಲೇ ಇರೋಲ್ಲ ಅದು ಸ್ಕಿಡ್ ಆಗೋದೆಲ್ಲ. ಓಕೆನಾ, ಅದಕ್ಕೆ ಅಸಿಲ್ ಡಿಗ್ ಹಾಕಿರ್ತೀವಿ. ಆಮೇಲೆ ವಿಷನ್ ಅಷ್ಟೇ ಅಸಿಲ್ ಬಿ ನಲ್ಲಿದೆ. ಇದು ಆಕ್ಟಿವ್ ಸಸ್ಪೆನ್ಷನ್ ಅಷ್ಟೇ ಅಸಿಲ್ ಬಿ. ಅಥವಾ ನಮ್ ಅದೇ ನಾವು ಹೆಂಗ್ ಸಿಸ್ಟಮ್ ಡಿಸೈನ್ ಮಾಡ್ತೀವಿ ನಮ್ಮ ಮೇಲೆ ಡಿಪೆಂಡ್ ನಾವು ಪ್ರಾಡಕ್ಟ್ ನ ಯಾವ್ದಕ್ ಹಾಕ್ತಿವಿ ಅಂತ. ಸೊ ಈ ತರ ಅಸಿಲ್ ನ ಡಿಫೈನ್ ಮಾಡ್ಕೊಳ್ತೀವಿ. ಇವಾಗ ಅಸಿಲ್ಸ್ ಅಂದ್ರೆ ಏನು ಅಂತ ಚೆಕ್ ಮಾಡೋಣ. ಓಕೆನಾ, ನಾನು ಅಲ್ಲಿ ಹೇಳ್ದೆ ಅಲ್ವಾ, ಅಸಿಲ್ ಅಂದ್ರೆ ಆಟೋಮೋಟಿವ್ ಇಂಟಿಗ್ರಿಟಿ ಸೇಫ್ಟಿ ಲೆವೆಲ್ ಅಂತ. ಇದು ಯಾವಾಗ ಬರುತ್ತೆ ಅಂದ್ರೆ ನಾವು ಹರ ಮಾಡ್ತೀವಲ್ಲ, ಹರನಲ್ಲಿ ಇದು ಯಾವ್ದು ನಮ್ಮ DFME ಅನ್ನೋ RPN ಕಂಡು ಹಿಡಿತದಲ್ಲ, ಸಿವಿಯಾರಿಟಿ ಅಕರೆನ್ಸ್ ಡಿಟೆಕ್ಷನ್ ಇಂದ. ಅದೇ ತರ ಇಲ್ಲಿ ಇದು ಹರ ಮಾಡಿದಾಗ ಸಿವಿಯಾರಿಟಿ, ಕಂಟ್ರೋಲಬಿಲಿಟಿ ಮತ್ತೆ ಎಕ್ಸ್ಪೋಜರ್ ಅಂತ ಇರುತ್ತೆ, 3 ಫ್ಯಾಕ್ಟರ್. ಆ 3 ಫ್ಯಾಕ್ಟರ್ ಇಂದ ಯೂಸ್ ಮಾಡ್ಕೊಂಡು ಅಸಿಲ್ ಅಂತ ಒಂದು ವ್ಯಾಲ್ಯೂ ಕಂಡು ಹಿಡಿತೀವಿ, ಅದೇ ಅಸಿಲ್. ಓಕೆನಾ, ಅಸಿಲ್ ನಲ್ಲಿ ನಾಲ್ಕು ಕ್ಲಾಸ್ ಇದೆ ಅಷ್ಟೇ, ABCD. ಅದಕ್ಕೆ ಕೆಳಗಡೆ ಒಂದು ಕ್ಲಾಸ್ ಇದೆ, ಇದು QM ಅಂತ. QM ಅಂದ್ರೆ ನೀವು ಏನು ತಲೆ ಕೆಡಿಸ್ಕೊಳಂಗಿಲ್ಲ ಅದ್ರ ಬಗ್ಗೆ. ಓಕೆನಾ, ಇದು ಈ ಅಸಿಲ್ ಎ ಅಂದ್ರೆ ಲೋ. ಇದು ಒಂದ್ ನಿಮಿಷ ಚಾರ್ಜಿಂಗ್ ಕನೆಕ್ಟ್ ಮಾಡ್ತೀನಿ ಲ್ಯಾಪ್ಟಾಪ್ ನ. ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ನಾವು ಅಲ್ಲಿ RPM ಕ್ಯಾಲ್ಕುಲೇಟ್ ಮಾಡ್ತಿದ್ವಲ್ಲ, ಅದೇ ತರ ಇಲ್ಲಿ ಸಿವಿಯಾರಿಟಿ ಅಕರೆನ್ಸ್ ಮತ್ತೆ ಡಿಟೆಕ್ಷನ್ ವ್ಯಾಲ್ಯೂ ಮೇಲೆ ಇದರಲ್ಲಿ ಕಂಟ್ರೋಲಬಿಲಿಟಿ, ಎಕ್ಸ್ಪೋಜರ್ ಮತ್ತೆ ಸಿವಿಯಾರಿಟಿ ಮೇಲೆ ಅಸಿಲ್ ಕ್ಲಾಸಿಫಿಕೇಶನ್ ಮಾಡ್ತೀವಿ ಇಲ್ಲಿ. ಓಕೆನಾ, ಅಸಿಲ್ ಎ ಮತ್ತೆ ಬಿ ಅಂದ್ರೆ ನೀವೇನು ತಲೆ ಕೆಡಿಸ್ಕೊಳಂಗಿಲ್ಲ, ಬರೀ ಡೆವಲಪ್ಮೆಂಟ್ ಪ್ರೋಸೆಸ್ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಫೋಕಸ್ ಕೊಟ್ಟು ಮತ್ತೆ ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್ ಮಾಡ್ತೀವಿ. ಇದು ನಮ್ಮ ಮೈನ್ ಟೆಸ್ಟರ್ ಆಕ್ಟಿವಿಟಿ ಇದು. ಓಕೆನಾ, ವೆರಿಫಿಕೇಶನ್ ಸಿಸ್ಟಮ್ ಡಿಸೈನ್ ಮಾಡುವಾಗಲೆಲ್ಲ ನಾವು ಟೆಸ್ಟ್ ಕೇಸ್ ಬರೆಯೋಕೆ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಅದನ್ನ ವ್ಯಾಲಿಡೇಷನ್ ಮಾಡ್ತೀವಿ. ವ್ಯಾಲಿಡೇಷನ್ ಅಂದ್ರೆ ನಾವು ಟೆಸ್ಟ್ ಕೇಸ್ ನ ವ್ಯಾಲಿಡೇಟ್ ಬರ್ದಿರೋ ಟೆಸ್ಟ್ ಕೇಸ್ ಇರುತ್ತಲ್ಲ, ಅದನ್ನ ವೆರಿಫೈ ಮಾಡೋದು, ಚೆಕ್ ಮಾಡೋದು ಹೆಂಗೆ ವರ್ಕ್ ಆಗುತ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅಸಿಲ್ ಎ ಮತ್ತೆ ಅಸಿಲ್ ಬಿಗೆ ಅಷ್ಟೇ ಸಾಕು, ಬೇರೆ ಏನು ಮಾಡೋದ್ ಬೇಡ. ಅಸಿಲ್ ಸಿ ಮತ್ತೆ ಅಸಿಲ್ ಡಿ ನಲ್ಲಿ ಇದೆಯಲ್ಲ, ನೀವಿಲ್ಲಿ ಇದು ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್ ಇದೆಯಲ್ಲ, ಅದನ್ನ ಸ್ಟ್ರಾಂಗ್ ಆಗಿ ಮಾಡ್ಬೇಕು. ಪ್ರೋಸೆಸ್ ಡೆವಲಪ್ಮೆಂಟ್ ಪ್ರೋಸೆಸ್ನು ಅಷ್ಟೇ ಸ್ಟ್ರಾಂಗ್ ಆಗಿ ಚೆಕ್ ಮಾಡಬೇಕು, ಆ ತರ. ಓಕೆನಾ, ಆಮೇಲೆ ಹಾರ್ಡ್ವೇರ್ ರಿಡಂಡೆನ್ಸಿ ಬೇಕು. ಹಾರ್ಡ್ವೇರ್ ರಿಡಂಡೆನ್ಸಿ ಅಂದ್ರೆ ಒಂದೇ ಇದು ಸೆನ್ಸರ್ ಇಂದ ಚೆಕ್ ಮಾಡಂಗಿಲ್ಲ, ಮಲ್ಟಿಪಲ್ ಸೆನ್ಸರ್ಸ್ ಯೂಸ್ ಮಾಡಬೇಕು. ಇವಾಗ ಒಂದ್ ಸೆನ್ಸರ್ ಫೇಲ್ ಆದ್ರೆ ಇನ್ನೊಂದ್ ಸೆನ್ಸರ್ ನಲ್ಲಿ ಆಕ್ಟಿವಿಟಿ ರನ್ ಆಗ್ಬೇಕು, ಆತರ. ಓಕೆನಾ, ಅದು ಹಾರ್ಡ್ವೇರ್ ರಿಡಂಡೆನ್ಸಿ ಅಂತ. ಹಾರ್ಡ್ವೇರ್ ರಿಡಂಡೆನ್ಸಿ ಯೂಶುವಲಿ ಯೂಸ್ ಮಾಡ್ಲೇಬೇಕು ಅಸಿಲ್ ಸಿ ಮತ್ತೆ ಅಸಿಲ್ ಡಿ ನಲ್ಲಿ ಇದೆ. ಒಂದೇ ಹಾರ್ಡ್ವೇರ್ ಮೇಲೆ ಡಿಪೆಂಡ್ ಆಗಬಾರ್ದು. ಓಕೆನಾ, ಒಂದ್ ಹಾರ್ಡ್ವೇರ್ ಇದು ಫೇಲ್ ಆದ್ರೂ ಅದಿಲ್ಲ ಫೇಲ್ ಸೇಫಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಇನ್ನೊಂದು ಹಾರ್ಡ್ವೇರ್ ಇಂದ ರನ್ ಆಗ್ಬೇಕು, ಆತರ ರಿಡಂಡೆನ್ಸಿ ಇರಬೇಕು. ಒಂದೇ ಹಾರ್ಡ್ವೇರ್ ಮೇಲೆ ಡಿಪೆಂಡ್ ಆಗಬಾರ್ದು. ಮತ್ತೆ ಇನ್ನೊಂದ್ ಏನಂದ್ರೆ ಇಂಪಿಡೆನ್ಸ್ ಬಿಟ್ವೀನ್ ಹಾರ್ಡ್ವೇರ್. ಇದು ಒಂದ್ ಹಾರ್ಡ್ವೇರ್ ಮೇಲೆ ಡಿಪೆಂಡೆನ್ಸಿ ಇರಬಾರ್ದು. ಈ ಹಾರ್ಡ್ವೇರ್ ಇಲ್ಲ ಅಂದ್ರೂ ಇನ್ನೊಂದು ಹಾರ್ಡ್ವೇರ್ ಇಂದ ಆತರ ಫೋಕಸ್ ಇರಬೇಕು. ಓಕೆನಾ, ರನ್ ಆಗ್ಬೇಕು. ಈ ತರ ಎಲ್ಲ ನಾವು ಸೇಫ್ಟಿ ಗೋಲ್ಸ್ ಇದ್ರಲ್ಲಿ ಯೂಶುವಲಿ. ಸೊ ಅದಕ್ಕೆ ಕಾಂಪೋನೆಂಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅಸಿಲ್ ಸಿ ಮತ್ತೆ ಅಸಿಲ್ ಡಿ ಡಿಫೈನ್ ಮಾಡಿದ್ರೆ. ಅದಕ್ಕೆ ಎಲ್ಲಾ ಇದಕ್ಕೂ ಅಸಿಲ್ ಸಿ ಮತ್ತೆ ಡಿ ಕೊಡಕ್ ಹೋಗಲ್ಲ, ಕಮ್ಮಿ ಮಾಡಕ್ಕೆ ಟ್ರೈ ಮಾಡ್ತೀವಿ. ಬಟ್ ಆದ್ರೆ ಯಾವ್ಯಾವ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೆ ಅಸಿಲ್ ಡಿ ಕೊಟ್ಬಿಟ್ಟು ಅದಕ್ಕೆಲ್ಲ ಈ ತರ ಎಲ್ಲ ಹಾರ್ಡ್ವೇರ್ ರಿಡಂಡೆನ್ಸಿ ಮತ್ತೆ ಇಂಪಿಡೆನ್ಸ್ ಬಿಟ್ವೀನ್ ಹಾರ್ಡ್ವೇರ್ ಮತ್ತೆ ವೆರಿಫಿಕೇಶನ್ ವ್ಯಾಲಿಡೇಷನ್ ತುಂಬಾ ಜಾಸ್ತಿ ಮಾಡೋದು, ಈ ತರ ಎಲ್ಲ ಮಾಡ್ತೀವಿ. ಸೊ ಇದು ಸೇಫ್ಟಿ ಗೋಲ್ಸ್ ಇವೆಲ್ಲ. ಓಕೆನಾ, ಇದು QM ಇದೆಯಲ್ಲ, QM ಗೆ ಎಂತೆಲ್ಲ ಕೆಡಿಸ್ಕೊಳಂಗಿಲ್ಲ. ನಾರ್ಮಲ್ ಆಗಿ FMEA ಮಾಡ್ತೀವಲ್ಲ ಅಷ್ಟು ಸಾಕು, ಮತ್ತೆ ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್ ಮಾಡಿದ್ರೆ ಸಾಕು. ಓಕೆನಾ, ಅದು ಹೇಗಿಂತ ಕಮ್ಮಿ, ಅದಕ್ಕೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಲೆವೆಲ್ ಅದು. ಓಕೆನಾ, ಸೊ ಇಷ್ಟೇ ಕ್ಲಾಸಸ್ ಇರೋದು ನಮ್ದು. ಹರನಲ್ಲಿ ಅಸಿಲ್ ನಲ್ಲಿ ಯಾವ ಟೈಪ್ ಕ್ಲಾಸ್ ಇದೆ ಅಂದ್ರೆ ABCD ಮತ್ತೆ QM. ಕ್ವಾಲಿಟಿ ಅಲ್ಲ, ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್ ಅಲ್ಲ,
ಡೆವಲಪ್ಮೆಂಟ್ ಪ್ರೋಸೆಸ್ ನಲ್ಲಿ ಒಂದು ನಾರ್ಮಲ್ ಆಗಿ ಏನ್ ಡೆವಲಪ್ಮೆಂಟ್ ಪ್ರೋಸೆಸ್ ಇದೆ ಅದನ್ನ ನೀಟಾಗಿ ಮಾಡಬೇಕು. ಮತ್ತೆ ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್ ಮಾಡ್ತೀವಿ, ಅದು ಮಾಡ್ಲೇಬೇಕು. ಅದನ್ನ ನೀಟಾಗಿ ಮಾಡಿದ್ರೆ ಸಾಕು. ಇಲ್ಲಿ ಅಸಿಲ್ ಸಿ ಮತ್ತೆ ಅಸಿಲ್ ಡಿ ನಲ್ಲಿ ಈ ಹಾರ್ಡ್ವೇರ್ ರಿಡಂಡೆನ್ಸಿ ಎಲ್ಲ ಬರುತ್ತೆ. ಓಕೆನಾ? ಬಿಟ್ವೀನ್ ದ ಹಾರ್ಡ್ವೇರ್. ಓಕೆನಾ? ಸೊ ಈ ತರ ಎಲ್ಲ ಬರುತ್ತೆ. ಅದಕ್ಕೆ ಅಸಿಲ್ ಸಿ ಮತ್ತೆ ಅಸಿಲ್ ಡಿ ಇದ್ರೆ ಇದು ಜಾಸ್ತಿ. ಓಕೆನಾ? ಇದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂದ್ರೆ ಅಸಿಲ್ ಎ ಗಿಂತ ಕಮ್ಮಿ. ಅಸಿಲ್ ಎ ನಲ್ಲಿ ಇದು ಮಾಡ್ತಿದ್ವಲ್ಲ, ಇಷ್ಟು ಫೋಕಸ್ ಕೊಡಂಗಿಲ್ಲ ಅಂತ. ಓಕೆನಾ? ಅಷ್ಟೇ. ಇವಾಗ ನೆಕ್ಸ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಸಿಲ್ಸ್. ಓಕೆನಾ? ನಾನು ಹೇಳ್ದಂಗೆ ಇಲ್ಲಿ 3 ಫ್ಯಾಕ್ಟರ್ಸ್ ಇರುತ್ತೆ. ಹಜಾರ್ಡ್ ಅನಾಲಿಸಿಸ್ ಮತ್ತೆ ರಿಸ್ಕ್ ಅಸೆಸ್ಮೆಂಟ್ ನಾವು FMEA ಮಾಡ್ತೀವಲ್ಲ, ಅದೇ ತರ ಟೇಬಲ್ ಇರುತ್ತೆ. ಅದೇ ತರ ಮಾಡುವಾಗ ನಿಮಗೆ 3 ಫ್ಯಾಕ್ಟರ್ ಸಿಗುತ್ತೆ ಅಲ್ಲಿ: ಸಿವಿಯಾರಿಟಿ, ಎಕ್ಸ್ಪೋಜರ್, ಕಂಟ್ರೋಲಬಿಲಿಟಿ. ಓಕೆನಾ? ಸಿವಿಯಾರಿಟಿ ಅಂದ್ರೆ ಇದರಿಂದ ಡ್ರೈವರ್ಗೆ ಅಥವಾ ಪ್ಯಾಸೆಂಜರ್ಗೆ ಯಾವ ಲೆವೆಲ್ ಇಂಜುರಿ ಆಗಿದೆ, ಒಂದೊಂದು ಲೈಫ್ ಥ್ರೆಟ್ನಿಂಗ್ ಇರುತ್ತೆ. ಓಕೆನಾ? ಹಲೋ, ಓಕೆ ಓಕೆ, PPT ಕಳಿಸ್ತೀನಿ ಬಿಡಿ. ಹಲೋ, ಹಾ ಕೇಳಿಸ್ತಾ ಇದೆಯಾ? ಹಲೋ, ಸ್ಲೋ ಆಯ್ತಾ? ಓಕೆ ಮಾಡ್ಕೊಳ್ಳಿ. ಹ್ಮ್ ಓಕೆ ಕೇಳಿಸ್ತಿದೆ ಅಲ್ವಾ? ಅಸಿಲ್ ಹೇಳದ್ನಲ್ಲ, ಅಸಿಲ್ನಲ್ಲಿ ಮೂರ್ ಫ್ಯಾಕ್ಟರ್ಸ್ ಬರುತ್ತೆ ಅಸಿಲ್ ಕ್ಯಾಲ್ಕುಲೇಟ್ ಮಾಡಕ್ಕೆ: ಸಿವಿಯಾರಿಟಿ, ಎಕ್ಸ್ಪೋಜರ್, ಕಂಟ್ರೋಲಬಿಲಿಟಿ. ಓಕೆನಾ? ಅಲ್ಲಿ DFME ನಲ್ಲಿ RPN ಕ್ಯಾಲ್ಕುಲೇಟ್ ಮಾಡಕ್ಕೆ ಏನೇನು ಬರ್ತಿತ್ತು? ಹ್ಮ್ 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 ಡಿಟೆಕ್ಷನ್. ಅದು ಇಲ್ಲಿ ಇವು 3 ಫ್ಯಾಕ್ಟರ್ ಇದೆಯಲ್ಲ, ಇದನ್ನ ಅಡಿಷನ್ ಮಾಡಿದ್ರೆ ನಿಮಗೆ ಅಸಿಲ್ ಬರುತ್ತೆ. ಅಲ್ಲೂ ಅಷ್ಟೇ ಸಿವಿಯಾರಿಟಿ ಅಂದ್ರೆ ಇಂಜುರಿ ಮೇಲೆ ಡಿಪೆಂಡ್ ಆಗ್ತಿತ್ತಲ್ವಾ, ಇಲ್ಲೂ ಅಷ್ಟೇ ಇಂಜುರಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸಿವಿಯಾರಿಟಿ. ಆಮೇಲೆ ಎಕ್ಸ್ಪೋಜರ್ ಎಷ್ಟು ಅದೇ, ಅಲ್ಲಿ ಎಕ್ಸ್ಪೋಜರ್ ಅಂದ್ರೆ ಏನಿತ್ತು, ನಮಗೆ ಅಕ್ಕರೆನ್ಸ್ ಇತ್ತಲ್ವಾ, ಇಲ್ಲಿ ಎಕ್ಸ್ಪೋಜರ್, ಇದನ್ನ ಎಕ್ಸ್ಪೋಜರ್ ಅಂತೀವಿ. ಇಲ್ಲಿ ಎಕ್ಸ್ಪೋಜರ್ ಅಂದ್ರೆ ಎಷ್ಟು ಸಲ ಆ ತರ ಇನ್ಸಿಡೆಂಟ್ಗೆ ಆ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ವೆಹಿಕಲ್ ಅಲ್ಲಿ. ಓಕೆನಾ? ಆಮೇಲೆ ಕಂಟ್ರೋಲಬಿಲಿಟಿ, ಆ ತರ ಇನ್ಸಿಡೆಂಟ್ ಆದಾಗ ನಮ್ಮ ಡ್ರೈವರ್ಗೆ ಕಂಟ್ರೋಲ್ ಮಾಡೋ ಚಾನ್ಸಸ್ ಇದೆಯಾ, ಪ್ರಿವೆಂಟ್ ಮಾಡ್ಬೋದಾ ಇಂಜುರಿಯಿಂದ ಅಂತ. ಓಕೆನಾ? ಸೊ ಈ ತರ ನಾವು 3 ಸಿವಿಯಾರಿಟಿ, ಅಕರೆನ್ಸ್, ಸಿವಿಯಾರಿಟಿ, ಎಕ್ಸ್ಪೋಜರ್, ಕಂಟ್ರೋಲಬಿಲಿಟಿ ಫ್ಯಾಕ್ಟರ್ ಇಂದ ಅಸಿಲ್ ಡಿಟರ್ಮೈನ್ ಮಾಡ್ತೀವಿ. ಇಲ್ಲಿ ನಾವಲ್ಲಿ ರೇಟಿಂಗು 0 to 10 ಕೊಡ್ತಿದ್ವಿ ಅಲ್ವಾ, ಇಲ್ಲಿ ಆ ತರ ರೇಟಿಂಗ್ ಕೊಡಲ್ಲ. ಇಲ್ಲಿ ಸಿವಿಯಾರಿಟಿ S0 ಇಂದ S3 ವರೆಗೂ ಕೊಡ್ತೀವಿ. ಓಕೆನಾ? ಆಮೇಲೆ ಇದು S0 ಅಂದ್ರೆ ನೋ ಇಂಜುರೀಸ್, ಇದು S3 ಅಂದ್ರೆ ಡೆತ್ ಅಂತ ಸಿವಿಯಾರಿಟಿ. ಓಕೆನಾ? ಆಮೇಲೆ ಈ ಎಕ್ಸ್ಪೋಜರ್ ಅಷ್ಟೇ, E0 ಇಂದ E4 ಅಂತ ಕೊಡ್ತೀವಿ. ಅಂದ್ರೆ ಇದು ಆಗಕ್ ಚಾನ್ಸೇ ಇಲ್ಲ ಅಂತ, ಅಥವಾ ಹೈಲಿ ಆಗೇ ಆಗುತ್ತೆ ಅಂತ ಚಾನ್ಸ್. E0 ಇಂದ E4, E0, E1, E2, E3, E4. ಓಕೆನಾ? ಅದೇ ತರ ಕಂಟ್ರೋಲಬಿಲಿಟಿ ಅಂತ ಇರುತ್ತೆ. ಕಂಟ್ರೋಲಬಲ್ ನಿಮ್ ಚಾನ್ಸಸ್ ಇದೆಯಾ ಮಾಡಕ್ಕೆ ಅಂತ. C0 ಅಂದ್ರೆ ಇಲ್ಲಿ ಉಲ್ಟಾ ಆಗುತ್ತೆ ನೋಡಿ, ಕಂಟ್ರೋಲಬಲ್ ನಲ್ಲಿ ಉಲ್ಟಾ ಆಗುತ್ತೆ. ಯೂಶುವಲಿ ಕಂಟ್ರೋಲ್ ಮಾಡಬಹುದು ಅಂತ C0 ಅಂದ್ರೆ. C3 ಅಂದ್ರೆ ಅನ್ಕಂಟ್ರೋಲಬಲ್, ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅಂತ. ಓಕೆನಾ? ಸೊ ಈ ತರ 3 ಫ್ಯಾಕ್ಟರ್ ಇರುತ್ತೆ. ಓಕೆನಾ? ಸೊ ಇದು
ಅಸಿಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಇವಾಗ ಗೊತ್ತಾಯ್ತಲ್ವಾ ಅಸಿಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರಂತ ನೋಡಿ ಅದೇ ಚಾರ್ಟ್ ಇಲ್ಲಿ ಬರ್ತಿದ್ದೀನಿ ನಾನು ಓಕೆನಾ ನೀವು ತಲೆನ ಕೆಡ್ಸ್ಕೊಳಂಗಿಲ್ಲ ಇಲ್ಲಿ S1 S0 ಇದ್ ಬಿಟ್ಬಿಡಿ ಅದು S0 E0 C1 ಇದ್ರೆ C0 ಇದ್ರೆ ಅದು ಯಾವಾಗ್ಲೂ QM ಇರುತ್ತೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಓಕೆನಾ ಇದು S1 E1 ಮತ್ತೆ C1 ಇದ್ರೆ QM ಬರುತ್ತೆ ಆಮೇಲೆ S1 E3 ಮತ್ತೆ C3 ನಲ್ಲಿದ್ರೆ A ನಲ್ಲಿದೆ ನೋಡಿ ಅಥವಾ S3 ಮತ್ತೆ E4 ಮತ್ತೆ C3 ನಲ್ಲಿದ್ರೆ D ನಲ್ಲಿದೆ ಅಸಿಲ್ ಇವೆಲ್ಲ ಅಸಿಲ್ ರೇಟಿಂಗ್ಸ್ ಓಕೆನಾ ಈ ಚಾರ್ಟ್ ಸುಮ್ಮನೆ ನಿಮ್ ರೆಫರೆನ್ಸಿಗೆ ಅಷ್ಟೇ ನಿಮಗೆ ಅಲ್ಲಿ ಏನಾದ್ರು ವ್ಯಾಲ್ಯೂಸ್ ಕೊಟ್ಟಾದಾಗ ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ S3 E4 ಮತ್ತೆ C3 ಯಾವ್ದು ಬರ್ಬೋದು ಇದು ಹ್ಮ್ ಹ್ಮ್ ಎಷ್ಟು ಬರ್ಬೋದು ಅಸಿಲ್ ಇದಕ್ಕೆ ವ್ಯಾಲ್ಯೂ ಇಲ್ಲಿ ಚಾರ್ಟ್ ಅಲ್ಲಿ ನೋಡ್ಬಿಟ್ಟು ಹೇಳಿ S3 ಎಲ್ಲಿದೆ ಇಲ್ಲಿದೆ ಅಲ್ವಾ S3 ಓಕೆನಾ C3 ಎಲ್ಲಿದೆ ಇಲ್ಲಿದೆ ಓಕೆನಾ E4 S3 ಅಂದ್ರೆ ಈ ಬಾಕ್ಸ್ ಅಲ್ಲಿ ಓಕೆನಾ ಇಷ್ಟು ಬಾಕ್ಸ್ ಅಲ್ಲಿ S3 ಅಂದ್ರೆ ಈ ಇಷ್ಟು ಬಾಕ್ಸ್ ಅಲ್ಲಿ ಓಕೆನಾ ಆಮೇಲೆ E4 ಅಂದ್ರೆ ಈ ಇಷ್ಟು ಬಾಕ್ಸ್ ಅಲ್ಲಿ E4 ಎಲ್ಲಿದೆ ಅಂದ್ರೆ ಈ ಲೈನ್ ಅಲ್ಲಿ ಓಕೆನಾ ಓಕೆನಾ S3 E4 ಈ ಲೈನಿಗೆ ಬಂತು ಈ ಲೈನ್ ನಲ್ಲಿ ಮಾತ್ರ ನೋಡ್ಬೇಕು ಇವಾಗ ಈ ಲೈನ್ ನಲ್ಲಿ ಇನ್ನೊಂದು ಯಾವ್ದು ವ್ಯಾಲ್ಯೂ ಆಡ್ ಮಾಡಿ ಅಂತ ಹೇಳ್ತಿದ್ದಾರೆ C3 C3 ಅಂದ್ರೆ ಈ ರೋ ನಲ್ಲಿ ಈ ಕಾಲಮ್ ನಲ್ಲಿ ಓಕೆನಾ ಸೊ ಡಿ ಸೊ ಇದು ಅಸಿಲ್ ಡಿ ಹ್ಮ್ ಡಿ ಬರುತ್ತೆ ಇವಾಗ S2 E2 C3 ಯಾವ್ದು ಬರುತ್ತೆ ಹೇಳಿ ನೋಡೋಣ ಹ್ಮ್ ಹ್ಮ್ C3 3 ಹ್ಮ್ ಓಕೆ S1 E4 C2 ಏನ್ ಬರುತ್ತೆ ಓಕೆ ಇವಾಗ ಗೊತ್ತಾಯ್ತಲ್ವಾ ಹೆಂಗ್ ನೋಡೋದಂತ ಚಾರ್ಟ್ ಇದೇ ಚಾರ್ಟ್ ಜನರಿಕ್ ಆಗಿ ಯೂಸ್ ಮಾಡೋದು ಓಕೆನಾ ಸೊ ಇದು ಅಸಿಲ್ನ ಹೆಂಗ್ ಕಂಡಿಡಿತೀವಿ ಅಂತ ಇಷ್ಟರಲ್ಲೇ ಬರುತ್ತೆ ಓಕೆನಾ ನೀವು ವ್ಯಾಲ್ಯೂಸ್ ಹೆಂಗ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಅದು ಹೆಂಗ್ ಹಜಾರ್ಡ್ ಅನಾಲಿಸಿಸ್ ಮಾಡ್ತೀವಿ ಅಂತ ಫಸ್ಟ್ ಹರ ಮಾಡ್ತೀವಿ ಹರನಲ್ಲಿ ಎಕ್ಸ್ಪೋಜರು ಕಂಟ್ರೋಲು ಸಿವಿಯರಿಟಿ ರೇಟಿಂಗ್ಸ್ ಕೊಡ್ತೀವಿ ಅದರಿಂದ ಅಸಿಲ್ ಕಂಡು ಹಿಡಿತೀವಿ ಇದರಿಂದ ಸೇಫ್ಟಿ ಗೋಲ್ ಡಿಟರ್ಮಿನ್ ಮಾಡ್ತೀವಿ ಮತ್ತೆ ಹರ ಮಾಡ್ತೀವಿ ಸೇಫ್ಟಿ ಏನಾದ್ರು ಗೋಲ್ಸ್ ಮತ್ತೆ ಡಿಟರ್ಮಿನ್ ಮಾಡ್ತೀವಲ್ಲ ಅದರಿಂದ ಏನಾದ್ರು ಇಂಪ್ಯಾಕ್ಟ್ ಆಗ್ತಿಲ್ಲ ಅಂದ್ರೆ ಮತ್ತೆ ಹರ ಮಾಡ್ತೀವಿ ಓಕೆನಾ ಈ ತರ ಇದು ಫ್ಲೋ ಇದು ಟೈಮ್ ಎಷ್ಟಾಯ್ತು 9:24 ಓಕೆ 9:30ವರೆಗೂ ಮಾಡೋಣ ಇವತ್ತು ಅದಾದ್ಮೇಲೆ ನೀವು ಸ್ವಲ್ಪ ಓದ್ಕೊಳ್ಳಿ ನಾನು PPTನೂ ಕಳಿಸ್ತೀನಿ ನೆಕ್ಸ್ಟ್ ಇನ್ನ ಕಂಟಿನ್ಯೂ ಮಾಡೋಣ ಇದನ್ನ ನಾಳೆ ಮುಗಿಸ್ಬಿಡೋಣ ಇದನ್ನ ಓಕೆನಾ ಹಜಾರ್ಡ್ ಅನಾಲಿಸಿಸ್ ಅಂಡ್ ರಿಸ್ಕ್ ಅಸೆಸ್ಮೆಂಟ್ ಫಸ್ಟ್ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಹೆಂಗೆ ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಇವಾಗ ಸ್ಟೀರಿಂಗ್ ಗೊತ್ತಲ್ವಾ ನಿಮ್ಗೆ ಸ್ಟೀರಿಂಗ್ ಅಸಿಸ್ಟ್ ಅಂದ್ರೆ ಗೊತ್ತಾ ಸ್ಟೇರಿಂಗ್ ಅಂದ್ರೆ ಏನು ವೆಹಿಕಲ್ ಆ ಸೈಡ್ ಈ ಸೈಡ್ ಮೂವ್ ಮಾಡೋದಲ್ವಾ ಈ ಸ್ಟೇರಿಂಗ್ ಇದೆಯಲ್ಲ ಇದಕ್ಕೆ ಇವಾಗ ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗ್ ಅಂತ ಬಂದಿರುತ್ತೆ ಅದ್ರಲ್ಲಿ ಏನಂದ್ರೆ ವೆಹಿಕಲ್ ಕಂಟ್ರೋಲ್ ತಪ್ಪಿದ್ರೆ ಅಂದ್ರೆ ಇದು ಸ್ಕಿಡ್ ಆಗ್ಬಿಟ್ಟು ಆ ಸೈಡ್ ಈ ಸೈಡ್ ಓಡಾಡ್ತಿರುತ್ತಲ್ಲ ಅವಾಗ ಅದೇ ಸ್ಟೇರಿಂಗ್ ಕರೆಕ್ಟ್ ಮಾಡ್ಕೊಂಡು ಒಂದು ಲೈನ್ ಸ್ಟ್ರೈಟ್ ಲೈನಿಗೆ ತರುತ್ತೆ ಓಕೆನಾ ಅದು ಸ್ಟೇರಿಂಗ್ ಅಸಿಸ್ಟ್ ಅಂತ ಹೇಳ್ಬಿಟ್ಟು ಫೀಚರ್ ಅದು ಈ ಫೀಚರ್ ಏನಾಗುತ್ತೆ ಡ್ರೈವರ್ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಿದ್ರಾಗ್ಲೂ ಅಪ್ಲೈ ಆಗ್ಬಿಡುತ್ತೆ ಅವಾಗ ಸುಮ್ನೆ ಅದೇ ಸ್ಟೇರಿಂಗ್ ಅಸಿಸ್ಟ್ ಮಾಡ್ಕೊಂಡ್ಬಿಟ್ರೆ ಇವಾಗ ಹೆಂಗೋ ಕ್ರಾಸ್ ಆಗ್ತಿದೆ ಅಂದ್ರೆ ಕರೆಕ್ಟ್ ಆಗಿ ಲೈನಿಗೆ ತರುತ್ತೆ ಓಕೆನಾ ಬಟ್ ಆದ್ರೆ ಸ್ಟ್ರೈಟ್ ಅಲ್ಲೇ ಇದೆ ಅಂದ್ರೆ ಈ ಸ್ಟೇರಿಂಗ್ ಆ ಸೈಡ್ ಈ ಸೈಡ್ ಎಳ್ಳಾಡಕ್ ಹೋದ್ರೆ ಕಾರ್ ಆ ಸೈಡ್ ಈ ಸೈಡ್ ಹೋಗಲ್ವಾ ಇದು ಹಜಾರ್ಡ್ ಈ ಒಂದು ನಮ್ದು ಫೇಲ್ಯೂರ್ ಮೋಡ್ ನಾವು ಕಂಡು ಹಿಡಿದಿರೋದು ಸ್ಟೀರಿಂಗ್ ಅಸಿಸ್ಟ್ ನಾವು ಫೀಚರ್ ನಲ್ಲಿ
ಓಕೆನಾ. ಈ ತರ ಒಂದು ಫೇಲ್ಯೂರ್ ಮೋಡ್ ನಾವು ಕಂಡುಹಿಡಿದಿದ್ದೀವಿ. ಓಕೆನಾ. ಈ ಆಪರೇಷನ್ ಸಿಚುವೇಶನ್ ನಲ್ಲಿ ಏನಾಗೋ ಚಾನ್ಸಸ್ ಇರುತ್ತೆ? ಎಫೆಕ್ಟ್ಸ್ ಆಫ್ ಫೇಲ್ಯೂರ್ ಮೋಡ್ ಟೈಪ್ ನೋಡೋದಾದ್ರೆ ಏನೇನಾಗುತ್ತೆ? ಹಾ ಕೊಲಿಷನ್ ಆಗೋ ಚಾನ್ಸಸ್ ಇರುತ್ತಲ್ವಾ, ಇದು ಫೇಲ್ಯೂರ್ ಇಂಪ್ಯಾಕ್ಟ್. ಈ ಹಜಾರ್ಡ್ ಇಂದ ಈ ತರ ರಿಸ್ಕ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಇದಕ್ಕೆ ಸಿವಿಯರಿಟಿ ಅಕರೆನ್ಸ್ ರೇಟಿಂಗ್ ಏನೇನು ಕೊಟ್ಟಿದ್ದಾರೆ ಅವರು ಅಂದ್ರೆ, ಪ್ರಾಬಬಿಲಿಟಿ ಈ ತರ ಏನಾದ್ರು ಸಿಸ್ಟಮ್ ನಮ್ದು ಫೇಲ್ ಆಗುತ್ತೆ ಅಂದ್ರೆ ಹೈ ಚಾನ್ಸಸ್ ಇರುತ್ತಲ್ವಾ ಆಗೋಕೆ, ಆಕ್ಸಿಡೆಂಟ್ಸ್ ಆಗೋಕೆ. ಸೊ ಅದು E4. ಈ ತರ ಅಂದ್ರೆ ಎಕ್ಸ್ಪೋಜರ್ ಅಂದ್ರೆ ಇದು ನಾವ್ ಏನ್ ಅನ್ಕೊಂಡಿದೀವಿ ಅಂದ್ರೆ ಇಲ್ಲಿ ಈ ಸಿಸ್ಟಮ್ ಈ ತರ ಫೇಲ್ ಆಗ್ಬೋದು ಅಂತಾನೆ ಡಿಸೈಡ್ ಮಾಡ್ಬಿಟ್ಟಿದೀವಿ. ಓಕೆನಾ. ಅದಕ್ಕೆ ಹೈ ಪ್ರೊಬಬಿಲಿಟಿ ಅಂತ ಕೊಟ್ಟಿದೀವಿ ರೇಟಿಂಗ್, ನಾವೇ ಕೊಡೋದಲ್ವಾ ಇದು. ಅದಕ್ಕೆ ಈ ತರ ಹೈ ಪ್ರೊಬಬಿಲಿಟಿ ಸಿಚುವೇಶನ್ ಅಲ್ಲಿ ಕಂಟ್ರೋಲಬಲ್ ಡ್ರೈವರ್ಗೆ ಸ್ಟೀರಿಂಗು ಡ್ರೈವರ್ ಮಾತು ಕೇಳ್ತಿಲ್ಲ ಇವಾಗ, ಅದೇ ಕಂಟ್ರೋಲ್ ತಗೊಳ್ತಿದೆ. ಡ್ರೈವರಿಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಲ್ವಾ, ಹೈಲಿ ಅನ್ಕಂಟ್ರೋಲಬಲ್. ಸೊ ಇದು C3 ಕೊಟ್ಟಿದೀವಿ ನಾವು ಈ ಟೈಮ್ ನಲ್ಲಿ. ಸಿವಿಯರಿಟಿ ಏನು, ಇದು ಯಾರಿಗಾದ್ರೂ ಗುದ್ದಿದ್ರೆ ಅಥವಾ ಈ ಮರಗಿರ ಗುದ್ದಿದ್ರು ಡ್ರೈವರ್ ಸತ್ತೋಗ್ತಾನೆ, ಹೈ ಸಿವಿಯರ್. ನಾವಲ್ಲಿ ಚಾರ್ಟ್ ನೋಡಿದ ಪ್ರಕಾರ E4 C3 S3 ಯಾವ್ದಕ್ ಬರುತ್ತೆ? E4 C3 S3 ಅಂದ್ರೆ ಅಸಿಲ್ ಡಿ ಬರುತ್ತಲ್ವಾ. ಸೊ ಇಲ್ಲಿ ನೋಡಿ, ಅಸಿಲ್ ಲೆವೆಲ್ ಅವ್ರು ಡಿಟರ್ಮಿನ್ ಮಾಡಿದಾಗ ಡಿ ನಲ್ಲಿದೆ ಅದು. ಸೊ ಇದು ಏನಂದ್ರೆ ಹೈ ರಿಸ್ಕ್ ಅಲ್ವಾ, ಇದು ಈ ತರ ಆಗಕ್ ಬಿಡ್ಲೇಬಾರ್ದು. ಸೊ ನಾವು ಅದನ್ನೇ ಸೇಫ್ಟಿ ಗೋಲ್ ನಲ್ಲಿ ನಾವ್ ಏನು ಈ ತರ ಯೂಸ್ ಮಾಡಿ ಆ ತರ ಯೂಸ್ ಮಾಡಿ ಅಂತ ಹೇಳಕ್ ಹೋಗಲ್ಲ. ಇದು ನಾವು ಕಂಪ್ಲೀಟ್ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ಬಿಡ್ತೀವಿ. ಇದು ಜನರಿಕ್ ಆಗಿರುತ್ತೆ. ESP ಸಿಸ್ಟಮ್ ಶಾಲ್ ನಾಟ್ ಅಪ್ಲೈ ಎನಿ ಅನ್ಇಂಟೆಂಡೆಡ್ ಫೋರ್ಸ್ ಆಫ್ ವೆಹಿಕಲ್ ಸ್ಟೀರಿಂಗ್ ಸಿಸ್ಟಮ್, ಈ ತರ ಆಗ್ಬಾರ್ದು ಅಂತ ಹೇಳ್ಬಿಡ್ತಾರೆ ಅವರು. ನಾವು ನಮ್ ಇಷ್ಟ ನಾವ್ ಹೆಂಗ್ ಡಿಸೈನ್ ಮಾಡ್ತೀವಿ ಅಂತ. ಒಟ್ನಲ್ಲಿ ನಾನು ಸಿಸ್ಟಮ್ ಡಿಸೈನ್ ಮಾಡಿದಾಗ ಈ ಸೇಫ್ಟಿ ಗೋಲ್ ಮೀಟ್ ಆಗಿರ್ಬೇಕು. ಓಕೆ, ಇದೇ ಹರ. ಇದಕ್ಕೆ ಹರಾಗ ಒಂದು ಟೆಂಪ್ಲೇಟ್ ಇದೆ. ಓಕೆನಾ. ಅದು ಕಳಿಸ್ತೀನಿ, ಅದನ್ನ ನಾಳೆ ತೋರಿಸ್ತೀನಿ ನಿಮ್ಗೆ. ಇದು ಫಂಕ್ಷನಲ್ ಸೇಫ್ಟಿ ಕಾನ್ಸೆಪ್ಟ್ ಅಂತ. ಇದು ಲಾಸ್ಟಿಗೆ ಮಾಡ್ತೀವಿ, ಅದೇ ನೋಡಿದ್ವಲ್ಲ ಅಲ್ಲಿ. ಇದೇನ್ ಬೇಡ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿವರೆಗೂ ನೋಡ್ಕೊಳ್ಳಿ. ಓಕೆನಾ. ಇವಾಗ ಕಾನ್ಸೆಪ್ಟ್ ಅಂದ್ರೆ ಇದು ಆ ಸಿಸ್ಟಮ್ ಫೇಲ್ ಆಯ್ತಲ್ಲ, ಇದು ಸೇಫ್ಟಿ ಗೋಲ್ ಹೇಳಿದ್ರೆ ಯಾವ ತರ ಮಾಡ್ಬೋದು ನಾವು ಅಂತ. ಇದು ನಾವ್ ಯಾವ ತರ ಡಿಸೈನ್ ಮಾಡ್ಬೋದು ಅಂದ್ರೆ, ಸಿಸ್ಟಮ್ ಶಲ್ ರಿವರ್ಟ್ ಟು ಸೇಫ್ ಸ್ಟೇಟ್ ವೆನ್ ಮ್ಯಾನ್ಯುಯಲ್ ಸ್ಟೇರಿಂಗ್ ವಿತ್ ಇನ್ ಆತರ ಏನಾದ್ರು ಸಿಚುವೇಶನ್ ಫಾಲ್ಟ್ಸ್ ಅಂತ ಗೊತ್ತಾದ ತಕ್ಷಣ 20 ಸೆಕೆಂಡ್ ಒಳಗಡೆ ಸಿಸ್ಟಮ್ ಮ್ಯಾನ್ಯುಯಲ್ ಸ್ಟೇರಿಂಗಿಗೆ ಚೇಂಜ್ ಆಗಬೇಕು ಅಂತ ನಾವು ಫಂಕ್ಷನಲ್ ಸೇಫ್ಟಿ ಕಾನ್ಸೆಪ್ಟ್ ನಲ್ಲಿ ಡಿಫೈನ್ ಮಾಡ್ಕೊಳ್ತೀವಿ. ಓಕೆನಾ. ಇದು ಸೊಲ್ಯೂಷನ್. ಸೊ ಈ ತರ ಹರ ಮಾಡ್ತೀವಿ. ಓಕೆನಾ. ನಿಮಗೆ ಹರ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಷ್ಟೇ, ನೀವೇನ್ ಮಾಡಕ್ ಹೋಗಲ್ಲ, ಯಾರು ಮಾಡಲ್ಲ ಯೂಶುವಲಿ. ಹರ ಅಂದ್ರೆ ಏನು ಮತ್ತೆ ಅಸಿಲ್ಸ್ ಅಂದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ, ಇಷ್ಟು ಗೊತ್ತಾಗಬೇಕು. ಇದು ಆಲ್ಮೋಸ್ಟ್ ನಿಮಗೆ ಈ PPT ನಲ್ಲಿ ಗೊತ್ತಾಗತ್ತೆ ನಿಮಗೆ ಬೇಸಿಕ್ಸ್. ಇದು ಇಷ್ಟು ನೋಡ್ಕೊಳ್ಳಿ ನೀವು. ಇದು ನೋಡ್ಕೊಳ್ಳಿ, ನಾಳೆ ಇದು ನಂದು ನೋಟ್ಸ್ ಇದೆಯಲ್ಲ ಅದ್ರಲ್ಲಿ ಸ್ವಲ್ಪ ಚೆಕ್ ಮಾಡೋಣ. ಅದಾದ್ಮೇಲೆ ಇದು ಹರಾನ ಇದು ಫಂಕ್ಷನಲ್ ಸೇಫ್ಟಿ ಮುಗಿಸೋಣ ಸಾಕು. ಇಷ್ಟು ತುಂಬಾ ಲೆಂತಿ ಇದೆ ಇದು, ಅಷ್ಟು ನೋಡೋದನ್ ಬೇಡ. ನೆಕ್ಸ್ಟ್ ಇನ್ನ ಇದು ಡೈರೆಕ್ಟ್ ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್ಗೆ ಹೋಗ್ಬಿಡೋಣ, ಟೆಸ್ಟಿಂಗ್ ಸೈಡ್ಗೆ. ಓಕೆನಾ. ಟೆಸ್ಟಿಂಗ್ ಸೈಡ್ ಅಂದ್ರೆ ಟೆಸ್ಟಿಂಗ್ ಕಾನ್ಸೆಪ್ಟ್ಸ್ ಎಲ್ಲ ಹೇಳ್ಕೊಂಡು, ಇನ್ನು ಟೆಸ್ಟಿಂಗ್ ಹೆಂಗ್ ಮಾಡ್ತೀವಿ, ಮತ್ತೆ ಟೆಸ್ಟ್ ಕೇಸಸ್ ಬರೆಯೋದು ಅದು ಇದು, ಮತ್ತೆ ಇದು DF ಇವೆಲ್ಲ ಚೆಕ್ ಮಾಡೋಣ ಇನ್ನು. ಓಕೆನಾ. ಮತ್ತೆ ಇದು ಹರ ಅಂದ್ರೆ ಏನು ಅಂತ. ಟೂಲ್ ಅಂದ್ರೆ ಅದೇ ಕೆನೋ ಅಂತ ಟೂಲ್ ಇದೆ. ಕೆನೋ ತೋರಿಸ್ತೀನಿ, ಕೆನೋನಲ್ಲಿ ಹೆಂಗ್ ಚೆಕ್ ಮಾಡ್ತೀವಿ ಟೆಸ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟೆ. ಓಕೆನಾ. ನಿಮಗೆ ಟೂಲ್ ಅಂದ್ರೆ ಏನು ಅಂತ ಹೇಳ್ತೀನಿ, ಏನಕ್ಕೆ ಯೂಸ್ ಮಾಡ್ತೀವಿ ಏನ್ ಕತೆ ಅಂತ ಹೇಳ್ಬಿಟ್ಟು. ನಿಮಗೆ ಟೂಲ್ ಅನ್ನೋದು ಎಲ್ಲಾ ಕಡೆ ಸೇಮ್, ಇದು ಒಂದೊಂದ್ ಕಡೆ ಡಿಫ್ರೆಂಟ್ ಇರುತ್ತೆ. ನೀವು ಒಂದ್ ಕೆಲಸ ಮಾಡಿ, ಗೂಗಲ್ ನಲ್ಲಿ ಕೆನೋ ಹೌ ಟು ಇನ್ಸ್ಟಾಲ್ ಕೆನೋ ಅಂತ ಕೊಡಿ. ಓಕೆನಾ. ಕೆನೋ ಫಾರ್ ಫ್ರೀ ಇನ್ ವಿಂಡೋಸ್ ಅಂತ ಆ ಟೂಲ್ ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ನಾನು ನಿಮಗೆ ಹೇಳ್ಕೊಡ್ತೀನಿ ಆಮೇಲೆ ಏನೇನ್ ಮಾಡ್ಬೇಕು ಅದ್ರಲ್ಲಿ ಅಂತ. ಡೌನ್ಲೋಡ್ ಮಾಡಿ ಇಟ್ಕೊಂಡು ಇನ್ಸ್ಟಾಲ್ ಮಾಡಕ್ಕಾದ್ರೆ ಇನ್ಸ್ಟಾಲ್ ಒಂದು ಮಾಡ್ಕೊಂಡ್ರಿ, ಆಮೇಲೆ ಹೇಳ್ತೀನಿ ನಾನು ನಿಮಗೆ ಏನ್ ಮಾಡೋದು ಅದ್ರಲ್ಲಿ ಅಂತ. ಓಕೆನಾ. ಸೊ ಸದ್ಯಕ್ಕೆ
ಸದ್ಯಕ್ಕೆ ಏನಿಲ್ಲ ರೀ, ಟೂಲ್ ಅಲ್ಲಿ ಏನಿಲ್ಲ. ಏನ್ ಗೊತ್ತಾ, ನಾನು ಹೇಳದ್ನಲ್ಲ, ಇದೊಂದು ಕಾರ್ ಅಂದ್ರೆ ಇವಾಗ ಎಲ್ಲ ಎಲೆಕ್ಟ್ರಿಕಲ್ ಸಿಸ್ಟಮ್ ಇದೆ, ಇವೆಲ್ಲ ಇ ಸಿ ಯುಗಳು. ಓಕೆನಾ, ಈ ಇವೆಲ್ಲ ಇ ಸಿ ಯುಗಳು ಮಾತಾಡ್ಕೋಬೇಕು. ಅದಕ್ಕೆ ಒಂದು ಕ್ಯಾನ್ ಬಸ್ ಅಂತ ಮಧ್ಯದಲ್ಲಿ ಹಾಕಿರ್ತೀವಿ. ಇವೆಲ್ಲ ಇನ್ಫಾರ್ಮೇಶನ್ ಒಂದೊಂದು ಇ ಸಿ ಯು ಇಂದ ಒಂದೊಂದು ಇ ಸಿ ಯುಗೆ ಆ ಬಸ್ ಮುಖಾಂತರ ಹೋಗುತ್ತೆ. ನಾವಿಲ್ಲಿ ಕೆನೋ ಅನ್ನೋದು ಒಂದು ಟೂಲ್ ಇದೆಯಲ್ಲ, ಆ ಟೂಲ್ ಏನ್ ಮಾಡುತ್ತೆ ಅಂದ್ರೆ ಈ ಬಸ್ಸಿಂದ ಮೆಸೇಜಸ್ ನ ಟ್ಯಾಪ್ ಮಾಡುತ್ತೆ ನಿಮ್ ಸಿಸ್ಟಮ್ಗೆ. ನಾವು ಈ ಮೆಸೇಜಸ್ ನ ಈ ಸಿಸ್ಟಮ್ ಅಲ್ಲಿ ನೋಡ್ತೀವಿ ಅಷ್ಟೇ. ಕೆಲವೊಂದ್ಸಲಿ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲೊಂದು ಇಯರ್ ಬ್ಯಾಗ್ ಇದೆಯಲ್ಲ, ಇಯರ್ ಬ್ಯಾಗ್ ರಿಯಲ್ ಇಯರ್ ಬ್ಯಾಗ್ ನಲ್ಲಿ ನಮಗೆ ಮೆಸೇಜ್ಗಳು ಒಂದೇ ಮೆಸೇಜ್ ಹೋಗ್ತಿರುತ್ತೆ, ನಮಗೆ ಕ್ರಾಶ್ ಎಲ್ಲ ಮಾಡಕ್ಕಾಗಲ್ಲ ಅಲ್ವಾ. ನಾವು ಈ ಮೆಸೇಜ್ ನ ಕ್ರಾಶ್ ಆಗಿದೆ ಅಂತ ಕಳಿಸ್ಬೇಕು. ಹೆಂಗ್ ಕಳಿಸ್ತೀರಾ ಅವಾಗ? ಅವಾಗ ಏನ್ ಮಾಡ್ತೀವಿ ಅಂದ್ರೆ ಈ ಮೆಸೇಜ್ ನ ಬ್ಲಾಕ್ ಮಾಡ್ತೀವಿ ಕೆನೋನ್ ಅಲ್ಲಿ, ನಮ್ ಮೆಸೇಜ್ ಏನಿದೆ ಅದನ್ನ ಕಳಿಸ್ತೀವಿ. ಅವಾಗ ಸಿಸ್ಟಮ್ ಹೆಂಗ್ ಬಿಹೇವ್ ಮಾಡುತ್ತೆ ಕಾರಲ್ಲಿ ಅದ್ ನೋಡ್ತೀವಿ. ಓಕೆನಾ, ಈ ತರ ಟೆಸ್ಟಿಂಗ್ ಇರುತ್ತೆ. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅವೆಲ್ಲ ಹೆಂಗ್ ಮಾಡೋದಂತ. ಇವಾಗ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಇವೆಲ್ಲ ಏನೇನು ಅಂತ ಅಂದ್ರೆ ಆಟೋಮೋಟಿವ್ ಇಂಜಿನಿಯರಿಂಗ್ ಆಗಕ್ಕೆ ಏನೇನ್ ಬೇಕು ಅವನ್ ಬೇಸಿಕ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಆ ಟೂಲ್ಸ್ ಗಳೆಲ್ಲ ಈ ಡಿಫ್ರೆಂಟ್ ಟೂಲ್ ಯೂಸ್ ಮಾಡ್ತಾರೆ, ಒಂದೇ ಟೂಲ್ ಯೂಸ್ ಮಾಡಲ್ಲ ಎಲ್ಲರೂ. ಅದಕ್ಕೆ ಓಕೆನಾ, ಸರಿ, ಇಷ್ಟು ನೋಡ್ಕೊಳ್ಳಿ ನೀವು. ಇವಾಗ ನಾನು ಇದನ್ನು ಕಳಿಸ್ತೀನಿ. ಹ್ಮ್ ಆಮೇಲೆ ನಿಮ್ಗೆ ಬೇಕಂದ್ರೆ ಕೆನೋ ಆಲ್ರೆಡಿ ಇನ್ಸ್ಟಾಲ್ ಮಾಡ್ರಿ, ಅದು ಬೇಕಾಗುತ್ತೆ. ನಾನು ಹೇಳ್ತೀನಿ ನಿಮ್ಗೆ, ಯೂಟ್ಯೂಬ್ ನಲ್ಲಿ ಸಿಗುತ್ತೆ ಹೌ ಟು ಇನ್ಸ್ಟಾಲ್ ಕೆನೋ ಅಂತ ಹೇಳ್ಬಿಟ್ಟು. ಕೆನೋ CONOE, ಓಕೆನಾ, CANOE, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲೇ ತಡೀರಿ ತೋರಿಸ್ತೀನಿ ನಾನು ನಿಮ್ಗೆ. ವೆಕ್ಟರ್ ಕೆನೋ ಅಂತ ಸುಮ್ನೆ ಹೊಡೆದ್ರೆ ಬರಲ್ಲ ಅದು. ವೆಕ್ಟರ್ ಕೆನೋ ಫ್ರೀ ಡೌನ್ಲೋಡ್ ಅಂತ ಕೊಟ್ರೆ ನಿಮಗೆ ಆ ಟೂಲ್ ಬರುತ್ತೆ. ಓಕೆನಾ, ಇದರಲ್ಲೇ ಟೆಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ಇರುತ್ತೆ. ನೀವು ಪ್ರಾಕ್ಟೀಸಿಗೆ ಅದನ್ನೇ ಯೂಸ್ ಮಾಡೋಣ, ಯಾಕಂದ್ರೆ ಇದು ಕೆನೋ ಲೈಸೆನ್ಸ್ ಸಿಗಲ್ಲ ನಿಮಗೆ. ನಿಮ್ಗೆ ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಾಗಕ್ಕೆ ಇಷ್ಟು ಸಾಕು ನಿಮಗೆ. ಅದರಲ್ಲಿ ಏನೇನು ಬರುತ್ತೆ ಅವೆಲ್ಲ ನೋಡೋಣ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೌ ಟು ಇನ್ಸ್ಟಾಲ್ ಕೆನೋ, ಅದು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಬೇಕಾಗುತ್ತೆ, ಆಮೇಲೆ ಮಾಡೋಣ. ಓಕೆನಾ, ಓಕೆ ಸರಿ. ಹಂಗಂದ್ರೆ ಅನಂತರ ಇವತ್ತು ಸಾಕು, ನಾಳೆ ನೋಡೋಣ. ಓಕೆನಾ, ಮತ್ತೇನಾದ್ರು ಡೌಟ್ಸ್ ಇದ್ರೆ ನೀವು ಡೌಟ್ಸ್ನೆಲ್ಲ ತಗೊಂಡ್ ಬರ್ತಿರ್ಬೇಕಾಯ್ತಾ. ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಇವೆಲ್ಲ ಕಾನ್ಸೆಪ್ಟ್ಗಳು ಮರ್ತೋಗ್ಬಿಡುತ್ತೆ. ಆಮೇಲೆ ಏನು ಡೌಟ್ಸು ಇರಲ್ಲ, ನಿಮಗೆ ಜ್ಞಾಪಕನೂ ಇರಲ್ಲ. ಓಕೆನಾ, ನಿಮ್ಗೆ ಏನೇನಾದ್ರೂ ಏನೇ ಸಿಲ್ಲಿ ಕ್ವೆಶನ್ ಅಥವಾ ತುಂಬಾ ಕಾಂಪ್ಲೆಕ್ಸ್ ಕ್ವೆಶನ್ ಅಂತ ಏನೂ ಇಲ್ಲ. ನಿಮ್ಗೆ ಏನ್ ಅರ್ಥ ಆಗ್ತಿಲ್ಲ ಅದನ್ನ ಕೇಳಿ. ಓಕೆನಾ, ಯಾಕಂದ್ರೆ ನಿಮಗೆ ಅರ್ಥ ಆಗೋದು ಇಸ್ ಮೇನ್ ಇಂಪಾರ್ಟೆಂಟ್. ನೀವು ಅರ್ಥ ಆಗ್ಬಿಟ್ರೆ ಯಾವ ಇಂಟರ್ವ್ಯೂ ಬೇಕಾದ್ರೂ ಕ್ರ್ಯಾಕ್ ಮಾಡ್ಬೋದು ಅದಕ್ಕೆ. ಓಕೆನಾ, ಓಕೆ ಸರಿ. ಹಾಗಾದ್ರೆ ಸರಿ ಅನಂತರ, ನೋ ಪ್ರಾಬ್ಲಮ್. ನಾಳೆ ಸಿಗೋಣ. ಹಾಗಾದ್ರೆ ಕಳಿಸ್ತೀನಿ ನಾನು ನಿಮ್ಗೆ. ಓಕೆನಾ, ಓಕೆ ಥ್ಯಾಂಕ್ ಯು, ಟೇಕ್ ಕೇರ್. PPT ಕಳಿಸ್ತೀನಿ ನಾನು ನಿಮ್ಗೆ ಇವತ್ತು. ಓಕೆನಾ, ಓಕೆ ಟೇಕ್ ಕೇರ್, ಬಾಯ್.
ಹಲೋ. ಹಾ, ಯಾವ ಫೋಟೋ ಹೇಳು? ಹ್ಞೂ, ಚೆನ್ನಾಗಿತ್ತು, ದೊಡ್ಡದಾಯ್ತು ಅಂದ್ರಲ್ಲ. ಹಾ, ಎಷ್ಟು ಜನ ಆಗಿರೋ ಆಂಟಿ ಇದ್ದಾರೆ. ಯಾರು ಮನೋಣ್ಣನ? ಆಹಾ, ಏನ್ ಮಾಡ್ತಿರೋದಂತ ಹುಡುಗಿ? ಅವ್ರಿಗೆ ಕೆಲ್ಸದ್ದೇನು ಹಾಕಿಲ್ಲ, ಹಾ ಇಂಜಿನಿಯರ್ ಮಾಡ್ಕೊಂಡೆ BA ಮಾಡ್ಕೊಳಕ್ಕೆ ಹಾ ಅಷ್ಟೇ. ಅವನಿಗೂ ಅಷ್ಟೇ ಗೊತ್ತಿರೋದಲ್ಲಿರೋದು. ಯಾರು ಕಳ್ಸಿದಂತ ಇದು? ಪ್ರೀತು. ಪ್ರೀತು ಅಣ್ಣನ? ಹಾ, ಅವ್ರು ಯಾರಿಗಂತ ಕಳ್ಸಿದ್ರಂತೆ? ನಿನ್ಗೆ ಅಂತಾನೆ. ಅವನಿಗೆ ಗೊತ್ತಾ ನಾವು ಮದ್ವೆಗೂ ನೋಡ್ತಿದೀವಿ ಅಂತ? ಹಾ, ಓಕೆ. ಹೆಂಗಪ್ಪ ಗೊತ್ತಿರೋ ಮೂರು ಕೊಡ್ಸ ಪ್ರೀತು. ಕೃಷ್ಣಣ್ಣ ಫ್ರೆಂಡ್ ಮಗ್ಳ ಅಂತ ಅವ್ಳು. ಹೌದಾ? ಆ, ಹ್ಮ್ ಓಕೆ. ಚೆನ್ನಾಯ್ತಲ್ವಾ? ಹ್ಞೂ, ಚೆನ್ನಾಗಿದೆ. ಹ್ಮ್ ಹ್ಮ್ ಅದು ರಾಷ್ಟ್ರೀಯ ಕಣ ಅಂತ. ಹೌದಾ? ಏನಮ್ಮ ಎಲ್ಲ ರಾಕ್ಷಸಿಗಳೇ ಸಿಗ್ತಿದ್ದಾರೆ. ನೋಡು ಗಂತಿಲ್ಲ, ಎಷ್ಟೋ ಜನ ಇರ್ತೀವಿ ನಾವು ಗೊತ್ತಿದ್ದಾರೆ ಅನ್ಕೊಂಡಿದ್ವಲ್ಲ. ಸರಿ ಆಯ್ತು. ನೀವು ನೋಡಿ ಮನೆ ಬರ್ತೀನಿ ತಗೋ. ನಾಳೆ ಬರಲ್ಲ, ನಾಡಿದ್ದು ಬರ್ತೀನಿ ಸಂಜೆ. ಹಾ, ಟ್ಯೂಷನ್ ತಗೊಳ್ತಿದ್ದೀನಲ್ಲ ಇಲ್ಲಿ. ಟ್ಯೂಷನ್ ತಗೊಳ್ತಿದ್ದೀನಲ್ಲ. ರಜೆ ಬರೋರ ಶನಿವಾರ ಭಾನುವಾರ ರಜಾ ಇಲ್ಲ. ಶನಿವಾರ ನೈಟ್ ತಗೊಳ್ತೀನಿ. ಭಾನುವಾರ ಎಷ್ಟೊತ್ತಿ ಮಾಡ್ತೀಯಾ? ಇವಾಗ ಮಾಡ್ಲಿಲ್ವಾ? ಇವಾಗ ಮುಗೀತು. ಎಷ್ಟು ಜನ ಬರ್ತಾವ್ರೆ? ಇವಾಗ ಒಬ್ನೇ. ಕೆಮ್ಮು ಹೋಗಿರೋ ಸೋಸ? ಹೋಗಿದೆ ಕಣಮ್ಮ, ಆಯ್ತು ಆಲ್ಮೋಸ್ಟ್ 90%. ಎಷ್ಟು ಜನ ಬರ್ತಾವ್ರು? ಒಬ್ನೇ ಕಣಮ್ಮ ಇವಾಗ. ಜೋಪಾನ ಕಣ, ಮಾಸ್ಕ ಕಣಪ್ಪ. ಮನೆಗ್ ಬರಲ್ಲ ಕಣಮ್ಮ, ಲ್ಯಾಪ್ಟಾಪ್ ಅಲ್ಲಿ ಹೇಳ್ಕೊಡೋದು. ಹೌದಾ? ಲ್ಯಾಪ್ಟಾಪ್ ಅಲ್ಲಿ ಹೇಳ್ಕೊಡದ? ಒಬ್ನೇ ಎಷ್ಟು ಕೊಡ್ತಾನೆ? ಅವನಿಗೆ 20,000. ಅವನಿಗೆ ಇಂಜಿನಿಯರ್ ನೀನೆಲ್ಲ ಪ್ರಿಪೇರ್ ಮಾಡದ? ನೀನಾದ್ರೂ ಎಲ್ಲೂ ಸೇರ್ಸಕ್ಕಾಗಲ್ಲ. ಸೇರ್ಸಕ್ಕೆಲ್ಲ ನನಗೇನಕ್ಕೆ ಹೋಗಲ್ಲ, ಬರೀ ಹೇಳ್ಕೊಡೋದಷ್ಟೇ. ಒಬ್ನೇ ಬಂದಿರೋದ ಇನ್ನುವೆ? ಇನ್ನೇನು 1,000 ಜನ ಬರ್ತಾರ? 10 ಜನ ಬರ್ಬಾರ್ದು? 10 ಜನ? ಆತರ ಎಲ್ಲ ಆಗಲ್ಲ ಕಣಮ್ಮ, ಚೆನ್ನಾಗಿ ನೇಮ್ ಮಾಡಿ. ಮತ್ತೆ ಎಷ್ಟು ಜನ ಆಯ್ತಾರೆ? ಅದೇ 10 ಜನ ಬಂದ್ರೆ ಎಷ್ಟು ಹೇಳು? 2 ಲಕ್ಷ ತಿಂಗಳಿಗೆ. ಹಂಗೆ ಅದೇ ಚೆನ್ನಾಗ್ ಮಾಡ್ಕೊಂಡು ಹೋದ್ರೆ ಹಂಗೆ ಬರುತ್ತೆ ದುಡ್ಡು. ಚೆನ್ನಾಗ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಹಂಗೆ ಆತರ ಎಲ್ಲ ಸುಮ್ನೆ ಮಾಡಕ್ಕಾಗಲ್ಲ ಕಣಮ್ಮ. ನಮ್ದು ಆತರ ಮಾಡೋದಿದ್ರೆ ಎಲ್ಲಾರು ಮಾಡ್ಬಿಡೋರ್ ಹತ್ರ. ಅದೇ ಮೀಟ್ ಆಗೋಣ ಅಂತ ಹೇಳಿತ್ತು, ನಾನೇ ಬೇಡ ಅಂದ್ನಲ್ಲ ಆಮೇಲೆ. ಅದೇ ಸರಿ ಆಯ್ತು ಅಂತು. ಅದ್ರ ಮೇಲೆ ಆ ಹುಡುಗಿಯಿಂದ ಸಂಬಳ ಬರುತ್ತೆ ಅಂದ್ಬಿಟ್ರೆ ನೀನು ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾವುದು? ಆ ಹುಡುಗಿದು. ಆ ಹುಡುಗಿದ? ಸರಿ ಸರಿ. ಮಾಸ್ಟರ್ ಏನು ಕೊಡ್ತಾರೋ ಸೈಟ್ ಪಾರ್ಟಿ ಏನಿಲ್ಲ. ಸರಿ ಸರಿ. ಸರಿ ಆಯ್ತು ಬಿಡು, ಏನು ಪ್ರಾಬ್ಲಮ್ ಇಲ್ಲ. ಆಯ್ತು ಬಿಡು, ನಾನು ಜಿಮ್ ಹೋಗಿ ಬರ್ತೀನಿ ಅಮ್ಮ. ಸರಿ ಸರಿ ಆಯ್ತು.